ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಇದು ಯು ಪಿ ಎಸ್ ಸಿಗೆ ಕೇಳಿರ್ತಕ್ಕಂಥ ಕ್ವಶನ್. ಯು ಪಿ ಎಸ್ ಸಿಲಿ ಕೇಳಿರ್ತಕ್ಕಂಥ ಕ್ವಶನ್ ಏನಿದೆ ನೋಡೋಣ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನ ಪರಿಗಣನೆಗೆ ತಗೊಂಡು ಪರಿಗಣನೆಗೆ ತೆಗೆದುಕೊಂಡು ಅಂತ ಹೇಳಿ ಹೇಳ್ತಾರೆ. ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ ರಿಗಾರ್ಡಿಂಗ್ ಪಾರ್ಲಿಮೆಂಟ್ ಪ್ರೈವಿಲೇಜಸ್. ಈ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಂತಂದ್ರೆ ಪಾರ್ಲಿಮೆಂಟ್ ಪ್ರೈವಿಲೇಜಸ್ಗೆ ಸಂಬಂಧಪಟ್ಟವು. ಅಂದ್ರೆ ಸಂಸತ್ತಿನ ಮೂಲ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳದಾವು, ಅವುಗಳನ್ನ ಪರಿಗಣನೆಗೆ ತಗೋರಿ. ಕೆಳಗೆ ಹೇಳ್ತಾರೆ ವಿಚ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಈ ಮೇಲೇನು ಹೇಳಿದ್ವಲ್ಲ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಕರೆಕ್ಟ್ ಅದಾವು ಅಂತೇಳಿ ಕೇಳ್ತಾರೆ. ಆ ಸ್ಟೇಟ್ಮೆಂಟ್ ಏನು ಅಂತೇಳಿ ಒಂದೊಂದು ನೋಡೋಣ. ಒಂದೇದು ಏನ್ ಹೇಳ್ತೈತಿ, ಪಾರ್ಲಿಮೆಂಟರಿ ಪ್ರೈವಿಲೇಜಸ್ ಆರ್ ಸ್ಪೆಷಲ್ ರೈಟ್ಸ್, ಇಮ್ಯುನಿಟೀಸ್ ಅಂಡ್ ಎಕ್ಸೆಂಪ್ಷನ್ ಎಂಜಾಯ್ಡ್ ಬೈ ದಿ ಟೂ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಅಂದ್ರೆ ಈ ಸಂಸತ್ತಿನ ಮೂಲ ಸೌಕರ್ಯಗಳು ಏನದಾವಲ್ಲ ಅವು ಏನು ಯಾರಿಗೆ ಸಂಬಂಧಪಟ್ಟದ್ದಪ್ಪ ಅಂತಂದ್ರೆ ಸಂಸತ್ತಿನ ಎರಡೂ ಸದನದ ಸದಸ್ಯರಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಹೌದಾ, ಕೇವಲ ಅವ್ರಿಗೆ ಅಷ್ಟೇ ಸಂಬಂಧಪಟ್ಟದ್ದು. ಇನ್ನು ಬಿ ಏನ್ ಹೇಳ್ತೈತಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಆಲ್ಸೋ ಎಕ್ಸ್ಟೆಂಡೆಡ್ ದಿ ಪಾರ್ಲಿಮೆಂಟ್ ಪ್ರೈವಿಲೇಜಸ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಕಾಸ್ ಹಿ ಈಸ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಸಂವಿಧಾನ ಏನ್ ಹೇಳೈತಲ್ಲ ಪಾರ್ಲಿಮೆಂಟರಿ ಪ್ರೈವಿಲೇಜಸ್, ಸಂಸತ್ತಿನ ಮೂಲ ಸೌಕರ್ಯಗಳು, ಅವುಗಳನ್ನ ರಾಷ್ಟ್ರಪತಿಯವರಿಗೂ ಕೂಡ ವಿಸ್ತರಿಸಲಾಗೈತಿ. ಯಾಕಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ಸಂಸತ್ತಿನ ಅವಿಭಾಜ್ಯ ಅಂಗ ಅನ್ನೋದ್ರಿಂದ ಅವರಿಗೂ ಕೂಡ ವಿಸ್ತರಿಸಲಾಗಿದೆ ಅಂತೇಳಿ ಯಾವುದು ಬಿ ಸ್ಟೇಟ್ಮೆಂಟ್ ಹೇಳ್ತೈತಿ. ಇನ್ನು ಸಿ ಏನ್ ಹೇಳ್ತೈತಿ ಅಂದ್ರೆ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಕೆನಾಟ್ ಬಿ ಅರೆಸ್ಟೆಡ್ ಡ್ಯೂರಿಂಗ್ ದಿ ಸೆಷನ್ ಅಂಡ್ 60 days ಬಿಫೋರ್ ದಿ ಬಿಗಿನಿಂಗ್ ಅಂಡ್ 60 days ಆಫ್ಟರ್ ದಿ ಎಂಡ್ ಆಫ್ ದಿ ಸೆಷನ್ ಅಂತ. ಅಂದ್ರೆ ಸಂಸತ್ತಿನ ಯಾವುದೇ ಸದಸ್ಯರನ್ನ ನೀವು ಬಂಧಿಸಲಾಗುವುದಿಲ್ಲ. ಯಾವಾಗ ಅಂತಂದ್ರ ಅಧಿವೇಶನ ಸ್ಟಾರ್ಟ್ ಆಗುವ 60 ದಿನದ ಮುಂಚೆ ಮತ್ತು ಅಧಿವೇಶನ ಮುಗಿದ 60 ದಿನದ ನಂತರದವರೆಗೂ ನೀವು ಅವರನ್ನ ಬಂಧಿಸಲಾಗುವುದಿಲ್ಲ ಅಂತ. ಮೊದಲ 2 ತಿಂಗಳು, ಕೊನೆ 2 ತಿಂಗಳು ನೀವು ಅವರನ್ನ ಅಧಿವೇಶನ ಶುರು ಆಗುವ ಮೊದಲ 2 ತಿಂಗಳು ಬಂಧಿಸಲು ಬರುವುದಿಲ್ಲ, ಅಧಿವೇಶನ ಮುಗಿದ 2 ತಿಂಗಳ ನಂತರನೂ ಬಂಧಿಸಕ್ ಬರೋದಿಲ್ಲ ಅಂತ. ಅಂದ್ರೆ 2 ತಿಂಗಳ ನಂತರ ನೀವು ಬಂಧಿಸಬಹುದು ಅಂದಂಗೆ. ಹೌದಾ, ಈ ಸ್ಟೇಟ್ಮೆಂಟ್ ಸರಿನೋ ತಪ್ಪು ಅಂತ. ಮುಂದೆ ಡಿ ಸ್ಟೇಟ್ಮೆಂಟ್ ಇದೆ. ನೋ ಪರ್ಸನ್ ಕ್ಯಾನ್ ಬಿ ಅರೆಸ್ಟೆಡ್ ಅಂಡ್ ನೋ ಲೀಗಲ್ ಪ್ರೊಸೆಸ್ ವೆದರ್ ಇಟ್ ಇಸ್ ಸಿವಿಲ್ ಆರ್ ಕ್ರಿಮಿನಲ್ ಕ್ಯಾನ್ ಬಿ ಸರ್ವ್ಡ್ ವಿದ್ ಇನ್ ದಿ ಪ್ರಿಸಿನ್ಸ್ ಆಫ್ ದಿ ಹೌಸ್ ವಿದೌಟ್ ದಿ ಪರ್ಮಿಷನ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್. ಇಲ್ಲಿ ಏನ್ ಬರೀತಾರೆ, ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಸಿವಿಲ್ ಆಗ್ಲಿ ಕ್ರಿಮಿನಲ್ ಆಗ್ಲಿ ಲೀಗಲ್ ಪ್ರೊಸೆಸ್ ಅನ್ನ ನೀವು ನ್ಯಾಯಿಕ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಕ್ ಬರೋದಿಲ್ಲ. ಯಾರ ಪರ್ಮಿಷನ್ ಇಲ್ಲದೆ ಅಂತಂದ್ರೆ ಸಭಾಪತಿಗಳ ಪರ್ಮಿಷನ್ ಇಲ್ಲದೆ, ರಾಜ್ಯಸಭೆಯ ಸದಸ್ಯ ಆಗಿದ್ದ ಅಂತಂದ್ರೆ ಅಧ್ಯಕ್ಷರ ಪರ್ಮಿಷನ್ ಇಲ್ಲದೆ, ಲೋಕಸಭೆಯ ಸದಸ್ಯ ಆಗಿದ್ದ ಅಂತಂದ್ರೆ ಸಭಾಪತಿಯ ಪರ್ಮಿಷನ್ ಇಲ್ಲದೆ ಸ್ಟಾರ್ಟ್ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ವಿಚ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತೇಳಿ ಇಲ್ಲಿ ಕ್ವಶನ್ ಇದೆ. ಆನ್ಸರ್ಗಳು ಏನಪ್ಪಾ ಅಂತಂದ್ರೆ ಎ ಸರಿ, 1ನೇ ಸ್ಟೇಟ್ಮೆಂಟ್ ಸರಿ, ಎ ಮತ್ತು ಡಿ ಸರಿ, ಅಂದ್ರೆ 1ನೇ ಸ್ಟೇಟ್ಮೆಂಟ್ ಮತ್ತು 4ನೇ ಸ್ಟೇಟ್ಮೆಂಟ್ ಸರಿ. ಆಮೇಲೆ ಎ ಸಿ ಡಿ ಸರಿ, 1, 3, 4ನೇ ಸ್ಟೇಟ್ಮೆಂಟ್ಗಳು ಸರಿ, ಎಲ್ಲವೂ ಸರಿ. ಇದ್ರ ಯಾವ ಆನ್ಸರ್ ಕರೆಕ್ಟಾ ಅನ್ನೋದನ್ನ ಈಗ ನೀವು ಹೇಳಬೇಕು ಅಂತಂದ್ರೆ ಮೊದಲು ನಾನು ಆರ್ಟಿಕಲ್ 105 ಬಗ್ಗೆ ಡಿಸ್ಕಷನ್ ಮಾಡಬೇಕು. 105 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ಈ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಬರ್ತೈತಿ. ಹೌದಾ, ಅಂದ್ರೆ ನಾವ್ ಇವತ್ತು ಆರ್ಟಿಕಲ್ 105 ಬಗ್ಗೆ ಚರ್ಚೆ ಮಾಡಕ್ ಶುರು ಮಾಡಿದ್ವಿ ಅಂತಂದ್ರೆ ಈ ಎಲ್ಲ ಕ್ವಶನ್ಗಳಿಗೂ ಒಂದ್ ಸ್ವಲ್ಪ ಡೌಟ್ ಇರಲಾರ್ದೆ ಆನ್ಸರ್ ಬರ್ತೈತಿ. ಅದು ನೋಡೋಣ ಏನ್ ಹೇಳ್ತೈತಿ ಆರ್ಟಿಕಲ್ 105, ಯಾವ ರೀತಿ ಇದಕ್ಕೆ ಪರಿಹಾರ ಕೊಡ್ತೈತಿ ಅನ್ನೋದನ್ನ ಚರ್ಚೆ ಮಾಡೋಣ. ಕೊನೆ ತನಕ ಈ ವಿಡಿಯೋ ನೋಡ್ರಿ, ಆಮೇಲೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಕೊನೆ ತನಕ ಈ ವಿಡಿಯೋ ನೋಡ್ರಿ ಅಂತಂದ್ರೆ ಯಾವುದೇ ಒಂದು ರೀತಿ ಡೌಟ್ ಇರಲಾರ್ದೆ ನಿಮಗೆ ಈ ಆನ್ಸರ್ ಸಿಗ್ತವೆ. ಈ ಪ್ರತಿ ಸಲನು ಈಗ ಮೊದಲಿಂದ ಏನ್ ಮಾಡ್ತಿದ್ರು ಅಂತಂದ್ರೆ ಕೇವಲ ಫಂಡಮೆಂಟಲ್ ರೈಟ್ಸ್ ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಮೇಲೆ ಕ್ವಶನ್ ಕೇಳ್ತಿದ್ರು. ಈಗ ಬಿಟ್ಟು ಎಲ್ಲಿಗೆ ಬಂದರು ಅಂತಂದ್ರೆ ಪಾರ್ಲಿಮೆಂಟರಿ ಪ್ರೊಸೀಜರ್ಗಳ ಬಗ್ಗೆ ಕ್ವಶನ್ ಅನ್ನ ಕೇಳಕತ್ತಾರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ. ಈಗ ನಾವು ಅದ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು. ಅದಕ್ಕೆ ಇವತ್ತು ಆರ್ಟಿಕಲ್ 105 ಬಗ್ಗೆ ಚರ್ಚೆ ಮಾಡೋಣ. ಏನ್ ಹೇಳ್ತೈತಿ, ಯಾವ್ದು ಸರಿ ಸ್ಟೇಟ್ಮೆಂಟು, ಯಾವ್ದು ತಪ್ಪು ಸ್ಟೇಟ್ಮೆಂಟು ಅನ್ನೋದನ್ನ ನೋಡೋಣ. ಸಂವಿಧಾನದ ಕಲಂ 105 ಏನ್ ಹೇಳ್ತೈತಿ ಅಂತಂದ್ರೆ ಪವರ್, ಪ್ರೈವಿಲೇಜಸ್, ಎಕ್ಸೆಟ್ರಾ ಆಫ್ ದಿ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಆಫ್ ದಿ ಮೆಂಬರ್ಸ್ ಅಂಡ್ ಕಮಿಟೀಸ್ ದೇರ್ ಆಫ್. ಅಧಿಕಾರ ಮತ್ತು ಸೌಕರ್ಯಗಳ ಬಗ್ಗೆ ಹೇಳ್ತೈತಿ. ಅಧಿಕಾರ ಮತ್ತು ಸೌಕರ್ಯಗಳ ಬಗ್ಗೆ. ಯಾರ ಅಧಿಕಾರ ಅಂತಂದ್ರ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪಾರ್ಲಿಮೆಂಟ್ ನ ಸದಸ್ಯರ ಅಧಿಕಾರ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಎಂಪಿಗಳ ಅಧಿಕಾರ ಮತ್ತು ಅವರಿಗಿರ್ತಕ್ಕಂಥ ಸೌಕರ್ಯಗಳು, ಅದ್ರ ಬಗ್ಗೆ ಚರ್ಚೆ ಮಾಡ್ತೈತಿ. ಯಾವುದು ಆರ್ಟಿಕಲ್ 105. ಇದ್ರೊಳಗ 4 ಉಪಬಂಧಗಳದಾವ. ಆರ್ಟಿಕಲ್ 105 ಸಬ್ ಕ್ಲಾಸ್ 1, 2, 3, 4 ಅಂತೇಳಿ 4 ಉಪಬಂಧಗಳದಾವು. ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಏನ್ ಹೇಳ್ತಾವು ಅಂತೇಳಿ, ಆಮೇಲೆ ಒಂದೊಂದಾಗಿ ಆನ್ಸರ್ ಮಾಡೋಣ ಹಿಂದಿನ ಕ್ವಶನ್ಕ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಸ್ಟಾರ್ಟ್ ಮಾಡೋಣ. Subject to the provision of this constitution and the rules and standing order regulating the procedure of the parliament, there shall be freedom of speech in parliament. ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಫ್ರೀಡಮ್ ಆಫ್ ಸ್ಪೀಚ್, ಸ್ವಾತಂತ್ರ್ಯದ ಹಕ್ಕು. ಯಾವ ಸ್ವಾತಂತ್ರ್ಯ? ವಾಕ್ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಎ ಹೇಳ್ತೈತಿ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅಂತೇಳಿ. ಇಲ್ಲಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ.
ಅವ್ರಿಗೂ ಬರೀ ವಾಕ್ ಸ್ವಾತಂತ್ರ್ಯ ಕೊಟ್ಟಾರ ಶಿಕ್ಷಕಂಗ ಮಾತಾಡ್ತಾರನ್ರಿ ಅಂತ ಕೇಳಿದ್ರೆ ದೇರ್ ಇಸ್ ಅನ್ ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ರೂಲ್ಸ್ ಅಂಡ್ ಸ್ಟ್ಯಾಂಡಿಂಗ್ ಆರ್ಡರ್ ರೆಗ್ಯುಲೇಟಿಂಗ್ ದಿ ಪ್ರೊಸೀಜರ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಬರೀತಾರೆ. ನೀವು ನಿಮ್ಮ ಮನಸ್ಸಿಗೆ ಬಂದಂಗ ಮಾತಾಡಕ್ ಬರಂಗಿಲ್ಲ. ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಬಂಧಗಳಿಗೆ ನೀವು ಒಳಪಟ್ಟಿರಬೇಕು, ಪ್ರಾವಿಧಾನಗಳಿಗೆ ಒಳಪಟ್ಟಿರಬೇಕು. ಜೊತೆಗೆ ಅಟ ಅಲ್ಲ, ನಿಯಮಗಳು, ಸಂಸತ್ ಸದನದ ನಿಯಮಗಳಿಗೆ ಒಳಪಟ್ಟಿರಬೇಕು. ಮತ್ತೆ ಜೊತೆಗೆ ಕೆಲವೊಂದಿಷ್ಟು ಆದೇಶಗಳು, ಯಾವ ಆದೇಶಗಳು, ಸಂಸತ್ತನ್ನ ನಿಯಂತ್ರಿಸುವ ಕೆಲವು ಆದೇಶಗಳಿಗೆ ಒಳಪಟ್ಟಂತೆ ನಿಮ್ಮ ವಾಕ್ ಸ್ವಾತಂತ್ರ್ಯ ಜಾರಿಯಲ್ಲಿರುತ್ತದೆ. ಆದೇಶಗಳಿಗೆ ಒಳಪಟ್ಟು ಏನು ಒಬ್ಬ ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ ಇದ್ದೇ ಇದೆ, ಅದು ನಾರ್ಮಲ್ ಆಗಿ ನಾವು ಅನುಭವಿಸ್ತೀವಿ ಆರ್ಟಿಕಲ್ 19 ಸಬ್+1 ಏನ ಅಡಿಯಲ್ಲಿ. ಜೊತೆಗೆ ಕೆಲವೊಂದಿಷ್ಟು ರೀಸನೇಬಲ್ ರಿಸ್ಟ್ರಿಕ್ಷನ್ ಇದಾವೆ. ನನಗೆ ವಾಕ್ ಸ್ವಾತಂತ್ರ್ಯ ಐತಿ ಅಂತ ಹೋಗೋ ಬರೋ ಹಾಗವ್ರನ್ನೆಲ್ಲ ನಾನು ಭಯಕ್ ಬರೋದಿಲ್ಲ, ಅಮುಕ್ ಡುಮುಕ್ ಅಂತ ಹೇಳಿ ನಾವು ಭಯಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಯು ಹ್ಯಾವ್ ಅ ಫ್ರೀಡಮ್ ಆಫ್ ಸ್ಪೀಚ್, ಬಟ್ ಯು ಕ್ಯಾನ್ ನಾಟ್ ಹ್ಯಾವ್ ಅ ಡೆರೋಗೇಟರಿ ಸ್ಟೇಟ್ಮೆಂಟ್ ಟು ದಿ ಅದರ್ಸ್. ದಟ್ ಈಸ್ ನಾಟ್ ಯುವರ್ ಫ್ರೀಡಮ್ ಆಫ್ ಸ್ಪೀಚ್. ನೀವು ವಾಕ್ ಸ್ವಾತಂತ್ರ್ಯವನ್ನ ಹೊಂದಿರಿ ಅಂತೇಳಿ ಅನ್ನೋದೊಂದೇ ನಿಮಗೆ ಓದಿರಿ ಅಂತಂದ್ರೆ ದೇರ್ ಇಸ್ ಅನ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತೇಳಿ ಕೆಲವೊಂದಿಷ್ಟು ನ್ಯಾಯೋಚಿತ ಪ್ರತಿಬಂಧಗಳು ಕೂಡ ಅದ್ರ ಮೇಲೆ ಅದಾವ. ಅದನ್ನು ಓದ್ಬೇಕಾಗೈತಿ ನಾವು. ನಿನಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿವಿ ಅಂತೇಳಿ ಸಿಕ್ಕಂಗೆ ಮಾತಾಡಕ್ ಬರೋದಿಲ್ಲ. ಹಂಗೇನೆ MP ಗಳಿಗೂ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಾರೆ. ಎಲ್ಲಿ? ಪಾರ್ಲಿಮೆಂಟ್ ನಲ್ಲಿ. ಅಂತ ಅವ್ರು ಹೊರಗೆ ಮಾತಾಡೋದಿಲ್ಲ ಅಂತ ಕೇಳಿದ್ರೆ ಮಾತಾಡ್ತಾರೆ, ಇಲ್ಲ ನಂಗಿಲ್ಲ. ಒಂದ್ ವೇಳೆ ಅವ್ರು ಹೊರಗೆ ಏನಾದ್ರು ತಪ್ಪು ತಡಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡಬಹುದು. ಆದ್ರೆ ಪಾರ್ಲಿಮೆಂಟ್ ಮೇಲೆ ಮಾತಾಡಿರ್ತಕ್ಕಂಥ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಅವರಿಗೆ ಏನಿದೆ? ಸ್ವತಂತ್ರ ಇದೆ. ನೀನು ಯಾವುದೇ ವಿಷಯದ ಬಗ್ಗೆ ಮಾತನಾಡಬಹುದು. ಎಲ್ಲಿ? ಪಾರ್ಲಿಮೆಂಟ್ ನಲ್ಲಿ. ಆದ್ರೆ ಕೆಲವೊಂದಿಷ್ಟು ನಿಯಮಗಳಿಗೆ, ಆದೇಶಗಳಿಗೆ ಒಳಪಟ್ಟು ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ MP ಅದೀನಿ ಧಾರವಾಡ ಮತಕ್ಷೇತ್ರದಿಂದ ಅಂತ ತಿಳ್ಕೊಂಡು ನಾನು ಸಂಸತ್ನ ಸದನದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಬರೇ ದಿನಾಪೂರ್ತಿ ಎಲ್ಲ ನಾನು ಒಬ್ಬನೇ ಮಾತಾಡಕತ್ತೀನಿ ಅಂತಂದ್ರೆ ಹೋಗ್ಲಿ. ಈಗೊಬ್ರು ಯಾರ್ದೋ ಪಾಳೆ ಇರ್ತೈತೆ, ಅವ್ರು ಮಾತಾಡ್ಬೇಕಾಗಿರ್ತೈತೆ. ಅವ್ರ ಕ್ಷೇತ್ರದ ವಿಷಯಗಳ ಬಗ್ಗೆ ಏನ್ ಮಾಡ್ಬೇಕಾಗಿರ್ತೈತಿ ಅಂತಂದ್ರೆ ಸಂಸತ್ತಿನ ಸದನದ ಗಮನವನ್ನ ಸೆಳೆಬೇಕಾಗಿರ್ತೈತಿ. ಅವ್ರ ಟರ್ಮ್ ಇರ್ತೈತಿ ಮಾತಾಡೋದು, ಅವ್ರು ಮಾತಾಡ್ಬೇಕಾಗಿರ್ತೈತಿ. ಆವಾಗ ನಾ ಎದ್ದು ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡಕತ್ತೀನಿ ಅಂತಂದ್ರೆ ಯು ಕ್ಯಾನ್ ನಾಟ್ ಕರ್ಟೇಲ್ ದಿ ಫ್ರೀಡಮ್ ಆಫ್ ಸ್ಪೀಚ್ ಆಫ್ ಅದರ್ಸ್ ಅಲ್ಲ. ಬೇರೆದವರ ವಾಕ್ ಸ್ವಾತಂತ್ರ್ಯವನ್ನು ನಿಮಗೆ ಕಸಿದುಕೊಳ್ಳಲು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರಾವಧಾನಗಳಿಲ್ಲ. ನಾವು ಪದೇ ಪದೇ ಎದ್ದು ಡಿಸ್ಟರ್ಬ್ ಮಾಡಕತ್ತೀನಿ ಅಂತಂದ್ರೆ ನನ್ನ ಮೇಲೆ ಅರ್ಧ ಚಂದ್ರ ಪ್ರಯೋಗ ಮಾಡ್ತಾರೆ, ಹೋಗಿಬಿಡ್ರಪ್ಪ ಅಂತೇಳಿ ಅದೇ ಬರೀತಾರೆ. ಅದಕ್ಕೆ ಸಂವಿಧಾನದ ನಿಯಮಗಳಿಗೆ, ಸಂವಿಧಾನಗಳಿಗೆ ಸಂಬಂಧಪಟ್ಟಂತೆ, ಸಂಸತ್ನ ನಿಯಮಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಆದೇಶಗಳಿಗೆ ಒಳಪಟ್ಟು ನೀನ್ ಏನ್ ಅನುಭವಿಸಬೇಕು ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ಅನುಭವಿಸಬೇಕು. ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಾರು ಅಂತೇಳಿ ಅಡಿಗೆ ಮನೆಯಾಗ ಕೂತು ಮಾತಾಡಿದವ್ರ ಜೊತೆ ಕಂಟಿನ್ಯೂಸ್ ಆಗಿ ಬಡ 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 ಮತ್ತೆ ಮಾತಾಡ್ಕೊತ ಕೂತ್ರಿ ಅಂತಂದ್ರೆ ಏನಾಗೋದೈತಿ? ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಯು ಹ್ಯಾವ್ ಆಲ್ಸೋ ಕರ್ಟೇಲ್ ದಿ ಫ್ರೀಡಮ್ ಆಫ್ ಸ್ಪೀಚ್ ಆಫ್ ಅದರ್ಸ್, ದೆನ್ ಯು ಹ್ಯಾವ್ ಲೀಗಲ್ ಆಕ್ಷನ್. ವಾಟ್ ದ ರೂಲ್ಸ್ ಆರ್ ಆರ್ಡರ್ಸ್ ಸೇಡ್ ಇನ್ ಪಾರ್ಲಿಮೆಂಟ್. ನೀ ಹಂಗೇನಾರ ಮಾತಾಡ್ಕೋತ ಡಿಸ್ಟರ್ಬ್ ಮಾಡ್ಕೋತ ಕೂತಿದ್ದಿ ಅಂತಂದ್ರೆ ನಿಯಮಗಳು ಮತ್ತು ಆದೇಶಗಳು, ಸಂಸತ್ತಿನ ನಿಯಮಗಳು ಮತ್ತು ಆದೇಶಗಳಂತೆ ನೀನು ಶಿಕ್ಷೆಯನ್ನ ಅನುಭವಿಸುತ್ತಿ. ಇದು ಗೊತ್ತಿರಬೇಕು. ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಹ್ಯಾವ್ ರಿಸ್ಟ್ರಿಕ್ಷನ್ ಆಲ್ಸೋ. ಏನ್ ರಿಸ್ಟ್ರಿಕ್ಷನ್? ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಐತೆ ತಿಳ್ಕೊಂಡು ಏನ್ ಮಾಡೋದು? ಜಡ್ಜ್ಗಳ ಬಗ್ಗೆ ಮಾತಾಡ್ಕೊತ ಕೂತ್ನಿ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಬಗ್ಗೆ ಇಲ್ರಿ ಸರ್, ಜಡ್ಜ್ ಸರಿ ಜಜ್ಮೆಂಟ್ ಬರೆಯಂಗಿಲ್ಲ, ಈ ಜಡ್ಜ್ ಸರಿ ಜಜ್ಮೆಂಟ್ ಬರೆಯಂಗಿಲ್ಲ, ಅವ ಸರಿ ಇಲ್ಲ, ಅವಂಗ ಅವ್ರ ಜೋಡ ಅಪೇರ್ ಐತಿ, ಇವ್ರ ಜೋಡ ಅಪೇರ್ ಐತಿ ಮಾತಾಡ್ಕೊತ ಕೂತ್ನಿ ಅಂತಂದ್ರೆ ನೋ. ಆರ್ಟಿಕಲ್ 121 prohibit or restrict the parliament. You cannot discuss of the conduct of the judges in parliament unless or until impeachment motion is on consideration. ಎಲ್ಲಿಯವರೆಗೂ ಏನು ಮಹಾಭಿಯೋಗ ಪ್ರಕ್ರಿಯೆ ಅವರ ಮೇಲೆ ಜಾರಿಯಲ್ಲಿರೋದಿಲ್ಲ ಅಲ್ಲಿಯವರೆಗೂ ನೀನು ಜಡ್ಜ್ಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಷನ್ ಮಾಡಕ್ ಬರೋದಿಲ್ಲ. ಆರ್ಟಿಕಲ್ 121 ಅದನ್ನ ಹೇಳ್ತೈತಿ. ಸಂವಿಧಾನದ ಕಲಂ 121 ಹೇಳ್ತೈತಿ. ಮುಂದೆ ಡಿಸ್ಕಷನ್ ಮಾಡೋಣ. ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ ತಿಳ್ಕೊಂಡು ನೀನು ಬಂದು ನಾನು ಜಡ್ಜಸ್ಗಳ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಇಲ್ಲ, ಯು ಕೆನಾಟ್ ಡೂ ದಟ್ ಬಿಕಾಸ್ ಯು ಆರ್ ಪ್ರೊಹಿಬಿಟೆಡ್ ಅಂಡರ್ ಆರ್ಟಿಕಲ್ 121. ನಿನಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿವಿ, ಎಸ್ ಓಕೆ, ಬಟ್ ಯು ಕೆನಾಟ್ ಎಕ್ಸ್ಟೆಂಡ್ ದಟ್ ಫ್ರೀಡಮ್ ಆಫ್ ಸ್ಪೀಚ್ ಟು ಡಿಸ್ಕಸ್ ದಿ ಕಂಡಕ್ಟ್ ಆಫ್ ದಿ ಜಡ್ಜಸ್ ಇನ್ ದಿ ಪಾರ್ಲಿಮೆಂಟ್. ನಿನಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿವಿ ಅಂತಂದ್ರೆ ಅದನ್ನ ನೀನು ಸಂಸತ್ತಿನಲ್ಲಿ ಜಡ್ಜಸ್ಗಳ ಬಗ್ಗೆ ಮಾತನಾಡುವುದಕ್ಕೆ ವಿಸ್ತರಿಸಲಾಗುವುದಿಲ್ಲ. ಆರ್ಟಿಕಲ್ 121 ಕರ್ಟೇಲ್ಸ್ ದಟ್. ಸಂವಿಧಾನದ ಕಲಂ 121 ಅದನ್ನು ಪ್ರತಿಬಂಧಿಸ್ತೈತಿ. ಯು ಆರ್ ನಾಟ್ ಸಪೋಸ್ ಟು ಡೂ ದಟ್. ನೀನು ಆ ರೀತಿ ಮಾಡಕ್ಕೆ ಬರೋದಿಲ್ಲ, ಹೌದಾ? ಅಂದ್ರೆ ಸಂವಿಧಾನದಲ್ಲಿ ಪ್ರಾವಧಾನಗಳದಾವೆ. ಸಂವಿಧಾನದ ಆರ್ಟಿಕಲ್ 121 ಹೇಳ್ತೈತಿ, ಹೌದಾ? ಆಮೇಲೆ ಸಂಸತ್ ಸದನಗಳ ನಿಯಮಗಳು, ಆಮೇಲೆ ಸಂಸತ್ ಸದನದ ಆದೇಶಗಳಿಗೆ ಒಳಪಟ್ಟಂತೆ ನೀನು ನಿನ್ನ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಅನುಭವಿಸಬೇಕೇ ಹೊರತಾಗಿ ಫ್ರೀಡಮ್ ಆಫ್ ಸ್ಪೀಚ್ ಐತಿ ಅಂತೇಳಿ ಶಿಕ್ಷಕದನ್ನ ಮಾತಾಡಕ್ ಬರೋದಿಲ್ಲ. ಆಮೇಲೆ ಇವು ಎಲ್ಲಗಳಿಗೆ ಒಳಪಟ್ಟು ನೀನೇನಾದ್ರೂ ಮಾತಾಡಕತ್ತಿದ್ಯಾ ಅಂತ ಅದನ್ನ ಕರ್ಟೇಲ್ ಮಾಡಕ್ ಬರೋದಿಲ್ಲ.
ಸಂವಿಧಾನದ ನಿಯಮಗಳಿಗೆ ಒಳಪಟ್ಟಂತೆ, ಸಂಸತ್ತಿನ ನಿಯಮಗಳಿಗೆ ಒಳಪಟ್ಟಂತೆ, ಆದೇಶಗಳಿಗೆ ಒಳಪಟ್ಟು ಅದರ ಚೌಕಟ್ಟಿನಾಗ ನೀನು ಮಾತಾಡಕತ್ತಿದ್ದಿ ಅಂತ ಅದನ್ನ ಕರ್ಟೈಲ್ ಮಾಡುವಂತಿಲ್ಲ. ಯು ಹ್ಯಾವ್ ಅ ಪ್ರೊಟೆಕ್ಷನ್ ಫ್ರಮ್ ದಟ್. ನಿನಗೆ ಅಲ್ಲಿದ್ದ ರಕ್ಷಣೆಯನ್ನ ಕೊಡಲಾಗ್ತೈತಿ ನಿನ್ನ ಫ್ರೀಡಮ್ ಆಫ್ ಸ್ಪೀಚ್ಗೆ. ಎಲ್ಲಿಗೆ? ಯಾವಾಗ ನೀನು ವಾಕ್ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ನಿಯಮಗಳನ್ನ, ಆಮೇಲೆ ಸಂಸತ್ತಿನ ನಿಯಮಗಳನ್ನ, ಆಮೇಲೆ ಆದೇಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೀನು ಮಾತಾಡಕತ್ತಿದ್ದಿ ಅಂತಂದ್ರೆ ಅದನ್ನ ರಕ್ಷಣೆ ಮಾಡಲಾಗ್ತೈತಿ. ಯು ಕೆನಾಟ್ ಏನು ಪಾರ್ಲಿಮೆಂಟ್ ಕೆನಾಟ್ ಕರ್ಟೈಲ್ ದಟ್ ಅಂತ ಹೇಳಿ. ಹೌದಾ? ಆವಾಗ ನೀನು ಪಿಯರ್ಲೆಸ್, ಭಯ ಅಂಜಿಕೆ ಏನೂ ಇಲ್ಲೇ ನೀನು ಮಾತಾಡಬಹುದು, ಯಾವುದೇ ವಿಷಯದ ಬಗ್ಗೆ ಮಾತಾಡಬಹುದು. ಆದ್ರೆ ಕಂಡೀಷನ್ ಇಷ್ಟೇ, ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ನಿಯಮಗಳನ್ನ, ಆಮೇಲೆ ಸಂಸತ್ತಿನ ನಿಯಮಗಳನ್ನ, ಆಮೇಲೆ ಅದರಲ್ಲಿ ಬಂದಿರತಕ್ಕಂಥ ಆದೇಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೀನು ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಅನುಭವಿಸಬೇಕು. ಅವುಗಳನ್ನ ಏನಾದ್ರೂ ಉಲ್ಲಂಘನೆ ಮಾಡ್ತಿದ್ದೀಯ ಅಂತಂದ್ರೆ ಆವಾಗ ನಿನ್ನ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಕರ್ಟೈಲ್ ಮಾಡಲಾಗ್ತೈತಿ. ಇದು ಆರ್ಟಿಕಲ್ 105 ಉಪಬಂಧ 1. ಕ್ವಶನ್ ಏನ್ ಹೇಳ್ತೈತಿ ನೋಡೋಣ. ಕ್ವಶನ್ ಮೊದಲನೇ ಸ್ಟೇಟ್ಮೆಂಟ್ ಏನು? ಪಾರ್ಲಿಮೆಂಟರಿ ಪ್ರೈವಿಲೇಜಸ್ ಆರ್ ಸ್ಪೆಷಲ್ ರೈಟ್ಸ್, ಇಮ್ಯುನಿಟೀಸ್ ಅಂಡ್ ಎಕ್ಸಂಪ್ಷನ್ಸ್ ಎಂಜಾಯ್ಡ್ ಬೈ 2 ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಎಸ್, ರೈಟಾ? ಯಾಕೆ ರೈಟ್? ಪಾರ್ಲಿಮೆಂಟ್ ಪ್ರೈವಿಲೇಜಸ್ ಕೇವಲ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟದ್ದು, ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಅನುಭವಿಸಬೇಕು ಅಂತ ಹೇಳಿ ಆರ್ಟಿಕಲ್ 105 ಉಪಬಂಧ 1 ಹೇಳ್ತೈತಿ. ಹೌದಾ? ಈಸ್ ದರ್ ಎಕ್ಸ್ಟೆಂಡ್ ಟು ಪ್ರೆಸಿಡೆಂಟ್ ಅಂತ ಕೇಳಿದ್ರೆ ದೇರ್ ಇಸ್ ನೋ ಸ್ಟೇಟ್ಮೆಂಟ್ ರಿಗಾರ್ಡ್ ಟು ಪ್ರೆಸಿಡೆಂಟ್ ದಟ್ ಪ್ರೈವಿಲೇಜಸ್ ಆರ್ ಎಕ್ಸ್ಟೆಂಡ್ ಟು ದಿ ಪ್ರೆಸಿಡೆಂಟ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಏನು? ರಾಷ್ಟ್ರಪತಿಗಳಿಗೂ ಕೂಡ ಈ ಸೌಕರ್ಯಗಳು ಅಥವಾ ಅಧಿಕಾರಗಳು ಸಿಗುತ್ತವೆ ಅಂತ ಹೇಳಿ ಎಲ್ಲಿಯೂ ಬರೆದಿಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ ಬಿ ರಾಂಗ್, ತಪ್ಪಾಗಿರ್ತೈತಿ. ಹೌದಾ? ಈಗ ಎ ಸರಿ ಅನ್ನೋದು ಗೊತ್ತಾಯ್ತು, ಬಿ ತಪ್ಪು ಅನ್ನೋದು ಗೊತ್ತಾಯ್ತು. ಇನ್ನು ಮುಂದೆ ಸಿ ಮತ್ತು ಡಿ ಏನ್ ಹೇಳ್ತಾವ ಅನ್ನೋದನ್ನ ಮುಂದೆ ನೋಡೋಣ. ಯಾಕಂದ್ರೆ ಇನ್ನು ಉಪಬಂಧಗಳದಾವ, ಅದ್ರ ಭಾಗ ಆನ್ಸರ್ ಬರ್ತೈತೆ ಅದಕ್ಕೆ. ಹೌದಾ? ಈಗ ನೋಡಿದ್ವಿ ನಾವು ಏನಂತ ಹೇಳಿ, ಪಾರ್ಲಿಮೆಂಟರಿ ಪ್ರೈವಿಲೇಜಸ್ ಆರ್ ಸ್ಪೆಷಲ್ ರೈಟ್ಸ್, ವಿಶೇಷ ಹಕ್ಕುಗಳು. ಯಾರಿಗೆ? ಓನ್ಲಿ 2 ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಯಾರು 2 ಸದನಗಳ ಸದಸ್ಯನಾಗಿರ್ತಾರೋ ಅವರಿಗೆ ಮಾತ್ರ. ಹೌದಾ? ದೇರ್ ಇಸ್ ನೋ ಪ್ರೈವಿಲೇಜಸ್ ಎಕ್ಸ್ಟೆಂಡ್ ಟು ದಿ ಪ್ರೆಸಿಡೆಂಟ್ ಅಂತ ಹೇಳಿ ಇದ್ರ ಮೂಲಕ ನಮಗೆ ಗೊತ್ತಾಗೈತಿ. ಹೌದಾ? ಇನ್ನ ಮುಂದಿನ ಆರ್ಟಿಕಲ್ ಎಲ್ಲ ನೋಡೋಣ. ಅದ್ಯಾವುದು? ಆರ್ಟಿಕಲ್ 105 ಉಪಬಂಧ 2. ಅದ್ರಾಗ ಏನ್ ಹೇಳ್ತೈತಿ ಅನ್ನೋದು ನೋಡೋಣ. ಇಲ್ಲಿ ಏನ್ ಹೇಳ್ತೈತಿ? ಇದ್ರಾಗ 2 ಟರ್ಮ್ಗಳು ಬರ್ತವೆ. ಒಂದು ಸಂಸತ್ನ ಸದಸ್ಯರಿಗೆ ಸಂಬಂಧಿಸಿದಂತೆ, ಇನ್ನೊಂದು ರಿಪೋರ್ಟರ್ಗಳಿಗೆ ಸಂಬಂಧಿಸಿದಂತೆ. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ನೇದು ಒಂದು ಭಾಗವನ್ನ ನೋಡೋಣ, ಆ 2ನೇ ಭಾಗನ ಈಗ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. 1ನೇ ಭಾಗ ಏನ್ ಹೇಳ್ತೈತಿ ಅಂತಂದ್ರೆ ಇಲ್ಲಿ ತನಕ ನೋಡ್ರಿ, ಇಲ್ಲಿವರೆಗೂ 1ನೇ ಭಾಗ. ನೋ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಬಿ ಲಯಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ಎನಿಥಿಂಗ್ ಸೇಡ್ ಆರ್ ವೋಟ್ ಗಿವನ್ ಬೈ ಹಿಮ್ ಇನ್ ಪಾರ್ಲಿಮೆಂಟ್ ಆರ್ ಎನಿ ಕಮಿಟಿ ದೇರ್ ಆಫ್. ಇಲ್ಲಿವರೆಗೂ ಅಷ್ಟೇ ನೋಡೋಣ. ಈಗ ಏನ್ ಹೇಳ್ತೈತಿ? ಯಾವುದೇ ಸಂಸತ್ನ ಸದಸ್ಯ ಕೋರ್ಟ್ ಆಫ್ ಲಾನ ಮೂಲಕ ಆತನನ್ನ ವಿಚಾರಣೆ ಮಾಡುವಂತಿಲ್ಲ. ಯಾಕೆ ವಿಚಾರಣೆ ಮಾಡಕ್ ಬರಕಿಲ್ಲ ಅಂತಂದ್ರೆ, ಯಾಕೆ ವಿಚಾರಣೆ ಮಾಡಬಾರ್ದು ಅಂತಂದ್ರೆ, ಆತ ಸಂಸತ್ನಲ್ಲಿ ಮಾತನಾಡಿರುವುದರಿಂದ ಅಥವಾ ವೋಟ್ ಮಾಡಿರೋದ್ರಿಂದ, ಇವ ತಪ್ಪು ಮಾತಾಡ್ಯಾನ, ತಪ್ಪು ವೋಟ್ ಹಾಕ್ಯಾನ ಅನ್ನೋ ಒಂದು ಕಾರಣಕ್ಕೆ ಯು ಕೆನಾಟ್ ಪ್ರಾಸಿಕ್ಯೂಟ್ ಹಿಮ್ ಇನ್ ಕೋರ್ಟ್ ಆಫ್ ಲಾ. ಅವತನನ್ನ ನೀನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ರಕ್ಷಣೆಯನ್ನ ಕೊಟ್ಟಾರ. ಯಾರಿಗೆ? ಸಂಸತ್ನ ಸದಸ್ಯರಿಗೆ. ನೀನು ಪಾರ್ಲಿಮೆಂಟ್ನಲ್ಲಿ ಸಂಸತ್ನಲ್ಲಿ ಮಾತನಾಡಿದ್ದಕ್ಕಾಗಿ ನಿನಗೆ ಕಾನೂನಿನ ಮೂಲಕ ಏನು ವಿಚಾರಣೆಯನ್ನು ನಡೆಸುವಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಸಂಸತ್ನಲ್ಲಿ ಯಾರು ಇವರಿಗೆ ರಾಹುಲ್ ಗಾಂಧಿ ಅವರು ಮೋದಿ ಅವರ ಮೇಲೆ ಅಲಿಗೇಷನ್ ಮಾಡ್ತಾರೆ. ಮೋದಿ ಅವರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ದೊಡ್ಡ ಹಗರಣಗಳನ್ನ ಮಾಡ್ಯಾರು ಅಂತೇಳಿ ಅಲಿಗೇಷನ್ ಮಾಡ್ತಾರೆ. ಹೌದಾ? ಈ ಅಲಿಗೇಷನ್ ಮಾಡಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವರ ಮೇಲೆ ರಾಹುಲ್ ಗಾಂಧಿ ಅವರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಹಗರಣಗಳ ಸಾಬೀತುಪಡಿಸಲು ಅದಕ್ಕೆ ಇವರನ್ನ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಇವ್ರ ಮ್ಯಾಲ ಅಂತೇಳಿ ಏನು ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ವಿತ್ ಡಾಕ್ಯುಮೆಂಟ್ಸ್ ಅವ್ರು ಏನೋ ಮಾಡಿರ್ತಾರೆ, ಇವ್ರು ತೋರಿಸ್ತಾರೆ, ಪೇಪರ್ನಾಗ ಹಿಂಗ್ ಬಂದೈತೆ ನೋಡ್ರಿ, ಮೋದಿ ಅವರ ಮೇಲೆ ಹಗರಣ ಹಿಂಗ್ ಮಾಡ್ಯಾರ, ಅದ್ರ ಸಂಬಂಧ ನೀವು ಏನ್ ಮಾಡ್ಬೇಕು ಅಂತಂದ್ರೆ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಮೊಕದ್ದಮೆ, ಆ ಮಾತಿಗೆ ಸಂಬಂಧಿಸಿದಂತೆ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಯಾರ ಮೇಲೆ? ರಾಹುಲ್ ಗಾಂಧಿ ಅವರ ಮೇಲೆ. ಯಾಕ ಅಂತಂದ್ರೆ ಸಂಸತ್ತು ಅವರಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ಯಾವುದೇ ಹೇಳಿಕೆಗೆ ಸಂಬಂಧಿಸಿದಂತೆ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮತದಾನ ಮಾಡಿದ್ದಕ್ಕಾಗಿ ನೀವು ಅವರನ್ನ ನ್ಯಾಯಿಕ ವಿಚಾರಣೆಯನ್ನ ಮಾಡುವಂತಿಲ್ಲ, ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಆ ಜೊತೆಗೆ ಆ ರೀತಿಯಾಗಿರ್ತಕ್ಕಂಥ ಜ್ಯೂರಿಡಿಕ್ಷನ್ ಯಾವುದೇ ನ್ಯಾಯಾಲಯಕ್ಕೂ ಇಲ್ಲ. ಯಾವುದೇ ನ್ಯಾಯಾಲಯಕ್ಕೆ ವಿಚಾರಣೆ ಮಾಡುವ ಅಧಿಕಾರವೇ ಇಲ್ಲ ಅಂದ ಬಳಿಕ ನೀವು ಹೆಂಗ ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಮಾಡ್ತೀರಿ? ಸಂಸತ್ತಿನಲ್ಲಿ ಮಾತನಾಡಿದ್ದಕ್ಕಾಗಿ
ಸಂಸತ್ತಿನಲ್ಲಿ ಮತದಾನ ಮಾಡಿದ್ದಕ್ಕಾಗಿ ನೀವು ಯಾವುದೇ ವ್ಯಕ್ತಿಯನ್ನ ಅಥವಾ ಯಾವುದೇ ಸದಸ್ಯನನ್ನ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಅಳವಲ್ಲ? ಅದೇ ಹೇಳ್ತೀವಿ, ಈ ರೀತಿಯಾಗಿರ್ತಕ್ಕಂಥ ರಕ್ಷಣೆಗಳು ಅವರಿಗೆ ಸಿಗ್ತವೆ. ಅದೇ ರಾಹುಲ್ ಗಾಂಧಿ ಅವರು ಹೊರಗೆ ಏನಾದ್ರು ಪ್ರೆಸ್ ಮೀಟ್ ಕರೋದು, ಇಲ್ಲ ಈ ರೀತಿ ಹಗರಣ ಮಾಡ್ಯಾರು ಅಂತೇಳಿ ಅವ್ರು ಏನಾದ್ರು ಮಾತಾಡಿದ್ರು ಅಂತಂದ್ರೆ, ಹೊರಗೆ ಪ್ರೆಸ್ ಮೀಟ್ ಮಾಡಿ ನರೇಂದ್ರ ಮೋದಿ ಅವರ ಮೇಲೆ ಸಿಕ್ಕಾಪಟ್ಟೆ ಹಗರಣಗಳ ಕೇಸ್ ಅದಾವು, ಅವ್ರ ಎಲ್ಲ ಡಾಕ್ಯುಮೆಂಟ್ ನಮ್ಮ ಹತ್ರ ಅದಾವು ಅಂತೇಳಿ ಏನಾದ್ರು ಮಾತಾಡಿದ್ರು ಅಂತಂದ್ರೆ, ಅವಾಗ ಮೋದಿ ಅವರು ಡಿಫೆಮೇಷನ್ ಕೇಸನ್ನ ರಾಹುಲ್ ಗಾಂಧಿ ಅವರ ಮೇಲೆ ಹಾಕ್ಬಹುದು. ಈ ರೀತಿಯಾಗಿರ್ತಕ್ಕಂಥ ಕೇಸ್ಗಳು ಆಗ್ಯಾವೆ. ರಫೇಲ್ ಕೇಸ್ ನಲ್ಲಿ ಏನಾಯ್ತು ಅಂತಂದ್ರೆ, ಮೋದಿ ಚೋರ ಐತೆ ರಾಹುಲ್ ಗಾಂಧಿ ಹೊರಗೆಲ್ಲ ಮಾತಾಡಿದ್ರು. ಆವಾಗ ಅವರು ಕೇಸ್ ಮಾಡಿದ್ರು, ಡಿಫೆಮೇಷನ್ ಕೇಸ್. ಅವಾಗ ಅವರು ಕೋರ್ಟ್ ನಲ್ಲಿ ಸಾರಿ ಕೇಳಿ ಕ್ಷಮಾಪಣೆ ಕೇಳಿ ಹೊರಗೆ ಬಂದ್ರು. ಹೌದಾ? ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಲೀಗಲ್ ಆಕ್ಷನ್ ಅನ್ನ ಅವ್ರ ಮೇಲೆ ತಗೊಳ್ಕೊಳಕ್ ಬರೋದಿಲ್ಲ. ಯು ಕ್ಯಾನ್ ನಾಟ್ ಟೇಕ್ ಅ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಎನಿ ಮೆಂಬರ್ ಹೂ ಸ್ಪೀಕ್ ಇನ್ ಪಾರ್ಲಿಮೆಂಟ್. ಯಾರು ಸಂಸತ್ತಿನಲ್ಲಿ ಮಾತನಾಡ್ತಾರೋ ಅವರ ವಿರುದ್ಧ ನೀವು ಯಾವಾಗ್ಲೂ ಏನ್ ತಗೊಳಕ್ ಬರಂಗಿಲ್ಲ, ಲೀಗಲ್ ಆಕ್ಷನ್ ಅನ್ನ ತಗೊಳಕ್ ಬರೋದಿಲ್ಲ. ಇದು ಗೊತ್ತಿರಬೇಕು. ಇನ್ನ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಐತಿ, ಏನಂತ ನೋಡೋಣ. ನಾವೆಲ್ಲ ಏನ್ ಮಾಡಿವಿ ಅಂತಂದ್ರೆ, ಓಟ್ ಹಾಕಿ ಸಂಸತ್ತಿಗೆ ಸದಸ್ಯರನ್ನ ಕಳಿಸಿವಿ. ಸಂಸತ್ತಿನಲ್ಲಿ ಸದಸ್ಯರು ಅಲ್ಲಿ ಹೋಗಿ ಏನ್ ಮಾಡಕತ್ತಾರು ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಕೈತಿ? ಏನ್ ಮಾಡಕತ್ತಾರೋ, ಯಾವ ರೀತಿ ಅವರು ಮಸೂದೆಗಳನ್ನ ಮಂಡನೆ ಮಾಡತ್ತಾರೋ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಕತ್ತಾರೋ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತೈತಿ? ಅಂದ್ರೆ ವಾಯಾ ನ್ಯೂಸ್ ಪೇಪರ್ಸ್, ವಾಯಾ ನ್ಯೂಸ್, ಇದೇ ರೀತಿನೇ ಗೊತ್ತಾಗಬೇಕಲ್ಲ. ದೇರ್ ಇಸ್ ನೋ ಅದರ್ ಅಲ್ಟರ್ನೇಟಿವ್ ವೇಸ್. ಬಿಕಾಸ್ ನಾವೆಲ್ಲರೂ ಹೋಗಿ ನೀ ಏನ್ ಮಾಡಕತ್ತೈತಿ ಅಂತೇಳಿ ಅಲ್ಲಿ ಸಂಸತ್ತಿನ ಕೂತಕ್ಕೆ ನೋಡಕ್ ಬರಂಗಿಲ್ಲ. ಸಂಸತ್ತಿನ ಎಲ್ಲ ಕಲಾಪಗಳನ್ನ ಟೆಲಿಕಾಸ್ಟ್ ಮಾಡಕ್ಕೂ ಬರಂಗಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ನ್ಯೂಸ್ ಪೇಪರ್ಸ್ಗಳು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ನ್ಯೂಸ್ ಪೇಪರ್ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಬರ್ರಿ ಕೂಡ್ರಿ ನೋಡ್ರಿ, ಆಮೇಲೆ ಯಾವ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿವಿ, ಯಾವ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನೀವು ಜನರಿಗೆಲ್ಲ ತಿಳಿಸ್ರಿ ಅಂತೇಳಿ ನ್ಯೂಸ್ ಪೇಪರ್ದವ್ರನ್ನೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಅವ್ರು ನ್ಯೂಸ್ ಪೇಪರ್ದವರು ಇಂಥವ್ರು ಈ ವಿಷಯದ ಬಗ್ಗೆ ಮಾತಾಡ್ಯಾರ, ಇಂಥವ್ರು ಈ ವಿಷಯದ ಬಗ್ಗೆ ಮಾತಾಡ್ಯಾರು ಅಂತೇಳಿ ಪಬ್ಲಿಕೇಶನ್ ಮಾಡ್ತಾರೆ. ಅವಾಗ ಇಲ್ಲ ನೀ ಯಾಕೆ ಈ ವಿಷಯವನ್ನ ಪಬ್ಲಿಕೇಶನ್ ಮಾಡಿ ಅಂತೇಳಿ ಅವ್ರ ವಿರುದ್ಧ ನೀನು ಕೇಸ್ ಹಾಕಕ್ ಬರ್ತೈತೆ ಅಂತ ಕೇಳಿದ್ರೆ, ಇಲ್ಲ, ಅದನ್ನ ಹೇಳ್ತೈತಿ ಯಾವುದು ಸಂವಿಧಾನದ ಕಲಂ 105 ಉಪಬಂಧ 2 ಅದರ ಎಕ್ಸ್ಟೆನ್ಷನ್ ಹೇಳ್ತೈತಿ. ನೋ ಪರ್ಸನ್ ಶಾಲ್ ಬಿ ಸೋ ಲಯಬಲ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪಬ್ಲಿಕೇಶನ್ ಬೈ ಆರ್ ಅಂಡರ್ ದಿ ಅಥಾರಿಟಿ ಆಫ್ ದಿ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಎನಿ ರಿಪೋರ್ಟ್, ಪೇಪರ್, ವೋಟ್ಸ್ ಆರ್ ಪ್ರೊಸೀಡಿಂಗ್ಸ್. ಇಲ್ಲಿ ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಆತ ಪೇಪರ್ ನಲ್ಲಿ ಪಬ್ಲಿಕೇಶನ್ ಮಾಡ್ಯಾನೋ ಅನ್ನೋ ಒಂದು ಕಾರಣಕ್ಕೆ ಆತನ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಕ್ ಬರೋದಿಲ್ಲ. ಒಂದು ಕಂಡೀಷನ್ ಕಂಪಲ್ಸರಿ ಏನಪ್ಪಾ ಅಂತಂದ್ರ, ಸಂಸತ್ನ ಕಲಾಪಗಳ ಬಗ್ಗೆ ಬರಿಬೇಕಾಗಿತ್ತು ಅಂದ್ರೆ, ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸಂಸತ್ನ ಅಧ್ಯಕ್ಷರ ಅನುಮತಿ ಪಡ್ಕೊಂಡಿರಬೇಕು, ಪ್ರಾಧಿಕಾರದ ಅನುಮತಿಯನ್ನು ಪಡ್ಕೊಂಡಿದ್ದ ಅಂತಂದ್ರೆ ಓಕೆ ಸರ್, ನಾನು ವಿಜಯವಾಣಿ ಪತ್ರಿಕೆಯವರು, ನಾನು ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ನೀವು ನಡೆಸ್ತಕ್ಕಂಥ ಕಲಾಪಗಳನ್ನ ನೋಡಿ ನಾನು ಪೇಪರ್ ನಲ್ಲಿ ಬರೆಯೋದಿನ್ರಿ ಸರ್, ಅದಕ್ಕೆ ನನಗೆ ಪರ್ಮಿಷನ್, ಕಲಾಪಗಳನ್ನ ನೋಡಲು ಪರ್ಮಿಷನ್ ಕೊಡ್ರಿ ಅಂತ ಹೇಳಿದಾಗ ಪರ್ಮಿಷನ್ ಕೊಟ್ಟಿದ್ರು ಅಂತಂದ್ರೆ ಓಕೆ, ಯು ಕ್ಯಾನ್ ಪಬ್ಲಿಷ್. ಯಾವ ರೀತಿ ಓಟ್ ಹಾಕಿರೋ, ಯಾರು ಯಾವ ರೀತಿ ವರದಿಯನ್ನ ಸಬ್ಮಿಷನ್ ಮಾಡಿದ್ರು, ಈ ಎಲ್ಲದರ ಬಗ್ಗೆ ನೀನು ಬರೀಬಹುದು. ಇದನ್ನ ನಿನ್ನ ಫ್ರೀಡಮ್ ಆಫ್ ಸ್ಪೀಚ್ ಇದನ್ನ ಕರ್ಟೇಲ್ ಮಾಡುವಂತಿಲ್ಲ. ಒಂದು, ಇಲ್ಲಿ ಸಂಸತ್ನ ಸದಸ್ಯರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಕೊಟ್ಟರು, ಇವರ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ಲೀಗಲ್ ಆಕ್ಷನ್ ಇಲ್ಲ ಅಂತ ಹೇಳಿ. ಅದರದೇ ನೆಕ್ಸ್ಟ್ ಪಾರ್ಟ್ ನಲ್ಲಿ ಏನ್ ಬರೆದ್ರು ಅಂತಂದ್ರೆ, ನ್ಯೂಸ್ ಪೇಪರ್ದವ್ರಿಗೂ ಪರ್ಮಿಷನ್ ಕೊಟ್ಟರು. ಏನಂತ ಹೇಳಿ, ನೀವು ಬರೀತಕ್ಕಂಥ ಯಾವುದೇ ವಿಷಯಗಳ ಮೇಲೂ ಕೂಡ ಲೀಗಲ್ ಆಕ್ಷನ್ ತಗೊಳಕ್ ಬರೋದಿಲ್ಲ ಅಂತ. ಹೌದಾ? ನೀವೇನ್ ಮಾಡಕತ್ತೀರಿ ಅಂತಂದ್ರೆ, ಅಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನ, ಸುದ್ದಿಗಳನ್ನ ಯಾರಿಗೆ ತಲುಪಿಸಾಕತ್ತೀರಿ ಅಂತಂದ್ರೆ ಜನರಿಗೆ ತಲುಪಿಸಾಕತ್ತೀರಿ. ಹೌದಾ? ಅಲ್ಟಿಮೇಟ್ ದ ಪಾರ್ಲಿಮೆಂಟ್ ಈಸ್ ಯಾರಿಗೆ ಜವಾಬ್ದಾರರಾಗಿರ್ಬೇಕು? ಪಾರ್ಲಿಮೆಂಟ್ ಜವಾಬ್ದಾರರಾಗಿರೋದು ಜನರಿಗೆ ಅಲ್ಲ. ಹೌದಾ? ಪಾರ್ಲಿಮೆಂಟ್ ನಲ್ಲಿ ಏನ್ ನಡೆಯಕತ್ತಿಲ್ಲ ಅನ್ನೋದು ಜನರಿಗೆ ತಿಳಿಸಬೇಕಾಗಿದ್ದು ಯಾರು? ಜನಪ್ರತಿನಿಧಿಗಳು. ಹೌದಾ? ಜನಪ್ರತಿನಿಧಿಗಳು ಎಲ್ಲರೂ ಬಂದು ನಾ ಹಿಂಗ ಮಾತಾಡೀನಿ, ನೀ ಹಿಂಗ ಮಾತಾಡೀನಿ ಅಂತ ಪ್ರತಿಯೊಬ್ಬರಿಗೂ ಬಂದು ಹೇಳಕ್ ಆಗೋದಿಲ್ಲ. ಧಾರವಾಡದ ಮತಕ್ಷೇತ್ರದ MP ಯಾರಪ್ಪ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು. ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಸಾಹೇಬ್ರೆ ನೀವ್ ಏನೇನ್ ಮಾತಾಡಿರಿ ಅಂತೇಳಿ ನಾವೆಲ್ಲ ಹೋಗಿ ಅಲ್ಲಿ ಕೇಳಕ್ಕೂ ಬರಂಗಿಲ್ಲ. ನಾ ಇಂತಿಂತ ವಿಷಯಗಳ ಬಗ್ಗೆ ಧ್ವನಿ ಐತೇನೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಪ್ರತಿಯೊಬ್ಬರು ಮನೆಗೆ ಬಂದ್ ಹೇಳಕ್ಕೂ ಬರೋದಿಲ್ಲ. ಸಾಧ್ಯ ಐತೇನ್ರಿ? ಓಟ್ ಕೇಳ್ಬೋದು ಪ್ರತಿಯೊಬ್ಬರು ಮನೆಗೆ ಬಂದು, ಆದ್ರೆ ಪ್ರತಿಯೊಬ್ಬರು ಮನೆಗೆ ಬಂದು ಆನ್ಸರ್ ಮಾಡಕತ್ತೈತಿ, ನಾ ಈ ವಿಷಯದ ಬಗ್ಗೆ ಮಾತಾಡೀನಿ, ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಸಾಧ್ಯತೆಗಳಿಲ್ಲ. ಹೀಗಾಗಿ ನಮಗ ಪ್ರಹ್ಲಾದ್ ಜೋಶಿ ಅವರು ಏನ್ ಮಾತಾಡ್ಯಾರ ಅಂತ ಗೊತ್ತಾಗಬೇಕು ಅಂತಂದ್ರೆ ಏನು ಸಾಧ್ಯತೆ ಐತಿ? ಒಂದೇ ಒಂದು ಸಾಧ್ಯತೆ, ನ್ಯೂಸ್ ಪೇಪರ್ಗಳು ಮತ್ತು ನ್ಯೂಸ್ ಚಾನೆಲ್ಗಳ ಮೂಲಕ ನಾವು ನೋಡಬಹುದು ಮತ್ತು ತಿಳ್ಕೊಳ್ಬಹುದು. ಹೌದಾ? ಇಂತಹ ನ್ಯೂಸ್ ಚಾನೆಲ್ಗಳು, ನ್ಯೂಸ್ ಪೇಪರ್ಗಳು, ಪತ್ರಿಕೆಗಳು ಏನಾದ್ರೂ ಪ್ರಾಧಿಕಾರಗಳಿಂದ, ಸಂಬಂಧಪಟ್ಟ ಸದನಗಳ ಪ್ರಾಧಿಕಾರಗಳಿಂದ ಅನುಮತಿ ಪಡೆದು ಏನಾದ್ರೂ ಪಬ್ಲಿಕೇಶನ್ ಮಾಡಿದ್ರು ಅಂತಂದ್ರೆ ಅವುಗಳ ಬಗ್ಗೆ ನೀವು ಲೀಗಲ್ ಆಕ್ಷನ್ ಅನ್ನ ತಗೊಳಕ್ ಬರೋದಿಲ್ಲ. ಪ್ರಧಾನಮಂತ್ರಿ ಅವರು ಈ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿ ಬರ್ದಿದ್ರು ಅಂತಂದ್ರೆ, ಪತ್ರಿಕೆಗಳಲ್ಲಿ ಬರ್ದಿದ್ರು ಅಂತಂದ್ರೆ, ಆ ಪತ್ರಿಕೆಯ ವಿರುದ್ಧ ಪ್ರಧಾನಮಂತ್ರಿಗಳು
ಏನು ಲೀಗಲ್ ಆಕ್ಷನ್ ಅನ್ನು ತಗೊಳಕ್ ಬರೋದಿಲ್ಲ. ಒಂದು ವೇಳೆ ಪತ್ರಿಕೆ ನಿಜವಾಗಿಯೂ ಅದನ್ನ ಪ್ರಸಾರ ಮಾಡ್ಬೇಕಾ, ಮತ್ತೆ ತನ್ನ ಊಹಾಪೋಹಗಳನ್ನ ಸೇರಿಸಿ ಅದನ್ನ ಬರೆಯಂಗಿಲ್ಲ. ಅಲ್ಲಿ ಏನ್ ಹೇಳ್ಯಾರ ಅದನ್ನ ಬರಿಬೇಕ. ಅದನ್ನ ಬಿಟ್ಟು ನಿನ್ನ ಅನಿಸಿಕೆ ಅದನ್ನು ಇದನ್ನು ಏನೂ ಬರೆಯುವಂಗಿಲ್ಲ. ಅರ್ಥ ಆಗೈತಿ? ಪ್ರಧಾನಮಂತ್ರಿಗಳು ಏನೋ ಒಂದು ಟೆರರಿಸಂ ಬಗ್ಗೆ ಏನೋ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿರ್ತಾರೆ, ಅದ್ರ ಬಗ್ಗೆ ಚರ್ಚೆ ನಡೆದಿರ್ತೈತಿ. ಅದ್ರ ಬಿಟ್ಟು ಟೆರರಿಸಂ ಬಗ್ಗೆ ಇವರು ಸಡಿಲವಾದ ಕಾನೂನುಗಳನ್ನ ತಗೊಂಡ್ಬರ್ತಿದ್ದಾರೆ ಅಂತೇಳಿ ನಿಮ್ಮ ಬಗ್ಗೆನೇ ನೀವು ಊಹೆ ಮಾಡಿ ಬರೆಯುವಂತಿಲ್ಲ. ಪ್ರಧಾನಮಂತ್ರಿ ಹೆಸರಾಕಿ ಆವಾಗ ಬೇಕಾದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬಹುದು ಅವರು. ಏನು ಸತ್ಯ ಮತ್ತು ಅದಕ್ಕೆ ಇನ್ನೊಂದು ವರ್ಡ್ ಏನಂತೀರಿ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಜನರಿಗೆ ತಿಳಿಸಿದ್ರೆ ಏನು ತಪ್ಪಿಲ್ಲ. ಅದನ್ನ ಆರ್ಟಿಕಲ್ 105 ಉಪಬಂಧ 2 ಕ್ಲಿಯರ್ ಆಗಿ ಹೇಳ್ತೈತಿ. ಏನು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಇದು ಹೇಳ್ತೈತಿ. 105 ಉಪಬಂಧ 2 ಹೌದಾ, ಇದು ಗೊತ್ತಿರಬೇಕು. ಇನ್ನ ಸಂವಿಧಾನದ ಕಲಂ 105 ಉಪಬಂಧ 3 ಒಂದೈತಿ. 3 ಮತ್ತು 4 ಅವ ಏನ್ ಹೇಳ್ತಾವ ಅನ್ನೋದು ನೋಡೋಣ. ಸಂವಿಧಾನದ ಕಲಂ 105 ಉಪಬಂಧ 3. ಇನ್ ಅದರ್ ರೆಸ್ಪೆಕ್ಟ್ ದ ಪವರ್ಸ್, privileges and immunities of each houses of the parliament and of the members and the committees of the each house shall be such as may from time to time defined by the parliament by law, and until so defined shall be those of that house of its members and committees immediately before the coming into force of section 15 of the Constitutional Amendment Act 1978. ಸರ್ ಏನ್ ಹೇಳ್ರಿ, ಒಂದು ಅರ್ಥ ಆಗ್ಲಿಲ್ಲ ನೋಡ್ರಿ ನಮ್ಗೆ ಅಂತಂದ್ರೆ ಇಲ್ಲಿ ಅದರದ ಡಿಕೋಡ್ ಮಾಡೋಣ ಏನ್ ಹೇಳ್ತಾರೋ ಅಂತೇಳಿ. ಏನ್ ಹೇಳ್ತಾರೋ ಅಂತಂದ್ರೆ ಈಗಾಗಲೇ ಸಂಸತ್ ಸದಸ್ಯರಿಗೆ ನಾವು ಏನ್ ಕೊಟ್ಟಿವಿ ಅಂತಂದ್ರೆ ಪ್ರೈವಿಲೇಜಸ್ ಗಳನ್ನ ಕೊಟ್ಟಿವಿ, ಸೌಕರ್ಯಗಳನ್ನ ಕೊಟ್ಟಿವಿ. ಜೊತೆಗೆ ಏನ್ ಕೊಟ್ಟಿವಿ, ರಕ್ಷಣೆಯನ್ನ ಕೊಟ್ಟಿವಿ, ಪ್ರೊಟೆಕ್ಷನ್ ಅನ್ನ ಕೊಟ್ಟಿವಿ. ಹೌದಾ, ಸೌಕರ್ಯ ಮತ್ತು ರಕ್ಷಣೆಯನ್ನ ಕೊಟ್ಟಿವಿ. ಇವುಗಳನ್ನ ಪಾರ್ಲಿಮೆಂಟ್ ಕಾಲ ಕಾಲಕ್ಕೆ ಕಾನೂನುಗಳನ್ನ ತಗೊಂಡ್ಬರೋ ಮೂಲಕ ಇನ್ನಷ್ಟು ರಕ್ಷಣೆಗಳನ್ನು ಕೊಡಬಹುದು ಅಥವಾ ರಕ್ಷಣೆಗಳನ್ನ ಕಿತ್ಕೋಬಹುದು. ನಾ ಹೇಳಿದ ಅರ್ಥ ಆಗತೈತಿ. ಪಾರ್ಲಿಮೆಂಟ್ ಕಾನೂನಿನ ಮೂಲಕ ರಕ್ಷಣೆಯನ್ನ ಕೊಡಬಹುದು, ಇಲ್ಲ ರಕ್ಷಣೆಯನ್ನ ಕಿತ್ಕೋಬಹುದು. ಇಲ್ಲಿ ಬರೀತಾರೆ ಏನಂತೇಳಿ, ಟೈಮ್ ಟು ಟೈಮ್ ಡಿಪೆಂಡ್ ಬೈ ದಿ ಪಾರ್ಲಿಮೆಂಟ್ ಬೈ ಲಾ. ಸಮಯ ಸಮಯಕ್ಕೆ ಕಾಲ ಕಾಲಕ್ಕೆ ಮೇಗಿನ ಈ ಮೇಲೆ ಹೇಳಿರ್ತಕ್ಕಂಥ ಅಧಿಕಾರ, ಸೌಕರ್ಯ ಮತ್ತು ರಕ್ಷಣೆಗಳನ್ನ ಸಂಸತ್ನ ಎಲ್ಲಾ ಸದಸ್ಯರುಗಳಿಗೂ ಹೆಚ್ಚಿಗೆನೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಅವ್ರು ಕಾನೂನು ತಗೊಂಡ್ ಬರ್ಲಾರ್ದೆ ಹಂಗ ಇದ್ರು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಗೊಂಡ್ಬಂದ್ರು 1978ರಲ್ಲಿ. ಅದು ಸಂವಿಧಾನದ ತಿದ್ದುಪಡಿ ಕಾಯ್ದೆ 44, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44. ಇದು ಜಾರಿಗೆ ಬರುವುದಕ್ಕಿಂತ ಮುಂಚೆ ಏನಿತ್ತು ಅದನ್ನ ಮಾಡ್ರಿ ಅಂತ. ಈಗಂತೂ ತಗೊಂಬಂದಾರ, ಇದ್ರಾಗ ಏನ್ ಹೇಳ್ಯಾರ ಆ ರೀತಿ ಪ್ರೊಟೆಕ್ಷನ್ ಕೊಡ್ರಿ ಅಂತ ಹೇಳಿ ಆಯ್ತು. ಈಗ ಇದ್ರ ಪ್ರಕಾರ ಒಂದು ಪ್ರೊಟೆಕ್ಷನ್ ಅನ್ನ ಕೊಟ್ರು. ಏನು ಅಂತೇಳಿ ಅಂದ್ರ ಸಂವಿಧಾನಕ್ಕೆ 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಗೊಂಬಂದು ಪ್ರೊಟೆಕ್ಷನ್ ಅನ್ನ ಕೊಟ್ರು. ಯಾರಿಗೆ? ಸಂಸತ್ನ ಸದಸ್ಯರಿಗೆ. ಏನಂತೇಳಿ ಪ್ರೊಟೆಕ್ಷನ್ ಕೊಟ್ರು, ಸಂಸತ್ನ ಅಧಿವೇಶನ ಆರಂಭಕ್ಕೂ ಮುಂಚೆ 40 ದಿನ, ಆಮೇಲೆ ಸಂಸತ್ತಿನ ಅಧಿವೇಶನ ಮುಗಿದ ನಂತರದ 40 ದಿನಗಳವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅರೆಸ್ಟ್ ಮಾಡುವಂತಿಲ್ಲ. ಯಾವ ಅರೆಸ್ಟ್ ಇದು? ಸಿವಿಲ್ ಅರೆಸ್ಟ್ ಅಂಡ್ ಕ್ರಿಮಿನಲ್ ಅರೆಸ್ಟ್. ಯಾವ ಅರೆಸ್ಟ್? ಕೇವಲ ಸಿವಿಲ್ ಅರೆಸ್ಟ್, ಕ್ರಿಮಿನಲ್ ಅರೆಸ್ಟ್ ಅಲ್ಲ. ನಾನು ಮರ್ಡರ್ ಮಾಡಿ ಬಂದು ಸಂಸತ್ ಸದನದಲ್ಲಿ ಕುತ್ಕೊಂಡಿ ಅಂತಂದ್ರೆ, ಅಧಿವೇಶನದ ಸಮಯದಲ್ಲಿ ಕುತ್ಕೊಂಡಿ ಅಂತಂದ್ರೆ ನಾನು ಅರೆಸ್ಟ್ ಮಾಡಕ್ ಬರೋದಿಲ್ಲ ಅಂತಲ್ಲ. ನಾನು ಲಂಚ ತಗೊಂಡು ಬಂದು ಸಂಸತ್ನ ಸದಸ್ಯದಲ್ಲಿ ಅಧಿವೇಶನದಲ್ಲಿ ಕುತ್ಕೊಂಡಿ ಅಂತಂದ್ರೆ ಅರೆಸ್ಟ್ ಮಾಡಕ್ ಬರೋದಿಲ್ಲ ಅಂತಲ್ಲ. ಸಿವಿಲ್ ಅರೆಸ್ಟ್ ಅನ್ನ ಮಾಡಕ್ ಬರೋದಿಲ್ಲ. ಈಗ ಹೊಲಮಣಿ ಕೇಸ್ ನಡೆದಿರ್ತಂದ್ರೆ ಯಾರಿಗೋ ಒಬ್ಬರಿಗೆ ದುಡ್ಡು ಕೊಡಬೇಕಾಗಿರ್ತೈತಿ. ಆ ದುಡ್ಡು ಕೊಡದೆ ಉಳ್ಕೊಂಡಿದ್ದ ಅಂತಂದ್ರೆ ಅವನ್ನ 40 ದಿನ ಮೊದಲಿಗೋ 40 ದಿನ ನಂತರಕ್ಕೂ, ಅಧಿವೇಶನದ 40 ದಿನ ಮೊದಲಿಗೋ ಅಧಿವೇಶನದ 40 ದಿನ ನಂತರಕ್ಕೂ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಇದು ಸಂವಿಧಾನದ ತಿದ್ದುಪಡಿ ಕಾಯ್ದೆ 44ರಲ್ಲಿ ಬರೋದ್ರು. ಜೊತೆಗೆ ಸಂಸತ್ನ ಆವರಣದಲ್ಲಿ ಯಾವುದೇ ಎಂಪಿನ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಸಂಸತ್ನ ಆವರಣದಲ್ಲಿ ಯಾವುದೇ ಎಂಪಿನ ಅರೆಸ್ಟ್ ಮಾಡಕ್ ಬರೋದಿಲ್ಲ ವಿದೌಟ್ ದಿ ಪರ್ಮಿಷನ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಪಾರ್ಲಿಮೆಂಟ್. ಯಾವ ಸದನದ ಸದಸ್ಯನಲ್ಲ, ಆ ಸದನದ ಪೀಠ ಆಸೀನ ಅಧಿಕಾರಿಯ ಅನುಮತಿಯ ಹೊರತು, ಅನುಮತಿ ಇಲ್ಲದೆ ಆತನನ್ನ ನೀವು ಅರೆಸ್ಟ್ ಮಾಡಕ್ ಬರೋದಿಲ್ಲ. ಇದನ್ನು ಬರೆದ್ರು. ಹೌದಾ? ಏನು ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ, ಆತ ಸಂಸತ್ನ ಸದಸ್ಯ ಆಗಿರ್ಬೇಕಾ ಮತ್ತೆ ನನ್ನ ವಿರುದ್ಧ ಈ ಮತ್ತೊಬ್ಬನ ವಿರುದ್ಧ ಆತಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಸಂಸತ್ನ ಸದಸ್ಯನಾಗಿದ್ದು ಆತನ ವಿರುದ್ಧ ಏನ್ ಮಾಡಕ್ ಬರೋದಿಲ್ಲ. ಸಿವಿಲ್ ಮತ್ತು 40 ದಿನಗಳ ಮುಂಚೆ ಮತ್ತು 40 ದಿನಗಳ ನಂತರ, ಅಧಿವೇಶನದ 40 ದಿನಗಳ ಮುಂಚೆ, ಅಧಿವೇಶನದ 40 ದಿನಗಳ ನಂತರ ಆತನ ವಿರುದ್ಧ ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಕ್ ಸಿವಿಲ್ ಅರೆಸ್ಟ್ ಅನ್ನ ಮಾಡಕ್ ಬರೋದಿಲ್ಲ. ಏನು ದಿವಾಣಿ ಪ್ರಕ್ರಿಯೆಯ ಮೂಲಕ ಆತನನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ, ಬಂಧಿಸಲು ಬರೋದಿಲ್ಲ. ಆದ್ರೆ ಕ್ರಿಮಿನಲ್ ಕೇಸ್ನಲ್ಲಿ ಅರೆಸ್ಟ್ ಮಾಡಬಹುದು. ದ ಪರ್ಸನ್ ಹೂ ಇಂಡಲ್ಜ್ಡ್ ಇನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಹಿ ಕ್ಯಾನ್ ಬಿ ಅರೆಸ್ಟೆಡ್. ಆತ ಕ್ರಿಮಿನಲ್ ಕೇಸ್ಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂದಿಯಾಗಿದ್ದ ಅಥವಾ ಆರೋಪಿಯಾಗಿದ್ದ ಅಂತಂದ್ರೆ ಆತನನ್ನ ನೀವು ಬಂಧಿಸಬಹುದು ವಿತ್ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಆರ್ ಪ್ರೆಸಿಡೆಂಟ್.
ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ಅಂಡ್ ರಾಜ್ಯಸಭಾ. ಹೌದಾ, ಇದು ಗೊತ್ತಿರಬೇಕು. ಅಂದ್ರೆ ಸಂಸತ್ತು ಕಾನೂನು ಮಾಡುವ ಮೂಲಕ ಏನು ಸಂಸತ್ ಸದಸ್ಯರ ಅಧಿಕಾರ, ಸೌಕರ್ಯ ಮತ್ತು ರಕ್ಷಣೆಗಳನ್ನ ಹೆಚ್ಚಿಗೆನೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಇಲ್ಲಿ ರಕ್ಷಣೆಯನ್ನ ಕೊಟ್ಟರು ಯಾರಿಗೆ? ಎಂಪಿಗಳಿಗೆ 40 ದಿನಗಳ ಮುಂಚೆ ಮತ್ತು 40 ದಿನಗಳ ನಂತರ. ಯಾಕೆ ಸರ್ ಈ ರೀತಿ ರಕ್ಷಣೆ ಕೊಟ್ಟರು? ಯಾಕೆ ಸರ್ ಈ ರೀತಿ ರಕ್ಷಣೆ ಕೊಟ್ಟರು ಅಂತಂದ್ರೆ, ಇದು ಜಾರಿಗೆ ಬಂದಿರೋದು 1978ರಲ್ಲಿ. 1974-75ರಲ್ಲಿ ಒಂದು ದೊಡ್ಡ ಗಣಂದಾರಿ ಕೆಲಸ ಆಗಿತ್ತು. ಏನಪ್ಪಾ ಅಂತಂದ್ರ, ದೇಶದ ತುಂಬೆಲ್ಲ ಏನು ತುರ್ತು ಪರಿಸ್ಥಿತಿ ಜಾರಿಯಾಗಿತ್ತು. ಆವಾಗ ಯಾರ್ಯಾರು ಪೊಲಿಟಿಕಲ್ ಲೀಡರ್ಸ್ ಅದಾರಲ್ಲ, ಅವ್ರನ್ನೇನೋ ನೋಡ್ಲಾರ್ದ, ಹಿಂದೂ ಮುಂದು ನೋಡ್ಲಾರ್ದ ಒಟ್ಟು ಎಳ್ಕೊಂಡು ಹೋಗಿ ಜೈಲ್ನಾಗ ಒಯ್ತಿದ್ರು, ಮತ್ತೆ ಧಡಮ್ ಗುಮ್ತಿದ್ರು. ಹೌದಾ? ಅದನ್ನ ಮನಗಂಡಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ತಿದ್ದುಪಡಿನ ತಗೊಂಡ್ಬಿಟ್ರು. ಬೇಡ ಏನ್ ಕೊಟ್ಟಾರ ನಮ್ಗೆ? ಆರ್ಟಿಕಲ್ 105 ಉಪಬಂಧ 3ರಲ್ಲಿ ಕಾನೂನು ಮಾಡಕ್ಕೆ ಅಧಿಕಾರ ಕೊಟ್ಟಾರ ಪಾರ್ಲಿಮೆಂಟ್ಗೆ. ಅದಕ್ಕೆ ನಾ ಕಾನೂನು ತಗೊಂಡ್ಬರ್ತೀನಿ ಅಂತ ಹೇಳಿ ತಗೊಂಡು ಬಂದ್ರು, ತಿದ್ದುಪಡಿನ ತಗೊಂಡ್ಬಂದ್ರು. ಏನ್ ಮಾಡಿದ್ರು? ಸೆಷನ್ದ 40 ದಿನ ಮುಂಚೆ ಮತ್ತು 40 ದಿನದ ನಂತರ ನೀವು ಮುಗಿದ ನಂತರ 40 ದಿನ ನೀವು ಒಬ್ಬ ಎಂಪಿನ ಅರೆಸ್ಟ್ ಮಾಡಕ್ ಬರಂಗಿಲ್ಲ. ಯಾಕ? ಅವ್ನು ಸೆಷನ್ಗೆ ಹೋಗೋ ಹಾದ್ಯಾಗ ನೀವು ಎಳ್ಕೊಂಡು ಹೊಂಟ್ರಿ ಅಂತಂದ್ರೆ, ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಸಿವಿಲ್ ಅರೆಸ್ಟ್ ಅನ್ನ ಪ್ರಾಹಿಬಿಟ್ ಮಾಡಿದ್ರು. ಯಾವುದೇ ಒಂದು ತಿದ್ದುಪಡಿ ಸಂವಿಧಾನಕ್ಕೆ ಸೇರ್ಪಡೆ ಆಗಬೇಕಾಗಿತ್ತು ಅಂತಂದ್ರೆ ಅದರ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಇರ್ತೈತಿ. ಹೌದಾ? ಇದು ಸಂವಿಧಾನದ ತಿದ್ದುಪಡಿ 44ರ ಪ್ರಕಾರ ಈ ರೀತಿಯಾಗಿರ್ತಕ್ಕಂಥ ರಕ್ಷಣೆಯನ್ನ ಯಾಕೆ ಕೊಟ್ಟರು ಅಂತಂದ್ರೆ, ಅವರೆಲ್ಲ ಅನುಭವಿಸಿದ್ರು ಬಡಗಿ ಏಟ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅಂತೇಳಿ ಪ್ರೊಟೆಕ್ಷನ್ ಅನ್ನ ಕೊಟ್ಟರು. ಗೊತ್ತಿರಬೇಕು. ಈಗ ಕ್ವಶನ್ ನೋಡೋಣ, ಅದರ ಬಗ್ಗೆ ಆನ್ಸರ್ ಮಾಡೋಣ. ಅಲ್ಲಿ ಏನ್ ಹೇಳೈತಿ ಅಂತೇಳಿ. ಕ್ವಶನ್ ಏನ್ ಹೇಳ್ತೈತಿ, ಮ್ಯಾಗಿಂದ ಏನು ತಪ್ಪು, ಎ ಸರಿ ಬಿ ತಪ್ಪು ಅಂತೇಳಿ ಆರ್ಡರ್ ಏನೋ ಆನ್ಸರ್ ಬಂದವ. ಈಗ ನೋಡೋಣ. ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಬಿ ಅರೆಸ್ಟ್ ಡ್ಯೂರಿಂಗ್ ದಿ ಸೆಷನ್ ಅಂಡ್ 60 days ಬಿಫೋರ್ ದ ಬಿಗಿನಿಂಗ್ ಅಂಡ್ 60 days ಆಫ್ಟರ್ ದ ಎಂಡ್ ಆಫ್ ದಿ ಸೆಷನ್. ಏನು ಸಂವಿಧಾನದ ತಿದ್ದುಪಡಿ 44ರೊಳಗೆ ಏನ್ ಬರ್ದ್ರು ಅಂತಂದ್ರೆ, ಇಲ್ಲಿ 60 ದಿನ ಬರ್ದಿಲ್ರಿ, ಕೇವಲ 44 ದಿನ ಬರ್ದಾರ್ರಿ. ಹೀಗಾಗಿ ಹೇಳಿಕೆ ಸಿ ಕೂಡ ತಪ್ಪಾಕೈತಿ. ಹೌದಾ? ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಕ್ಯಾನಾಟ್ ಬಿ ಅರೆಸ್ಟೆಡ್ ಡ್ಯೂರಿಂಗ್ ದಿ ಸೆಷನ್. ಅಧಿವೇಶನ ನಡೆದಾಗ ಸಂಸತ್ನ ಸದಸ್ಯರನ್ನ ನೀವು ಅರೆಸ್ಟ್ ಮಾಡಕ್ ಬರೋದಿಲ್ಲ. ಜೊತೆಗೆ 60 ದಿನ ಮುಂಚೆ, ನಂತರ 60 ದಿನ ನಂತರ ಅಂತೇಳಿ ಬರ್ದಾರ ಇವರು. ಆದ್ರೆ ಅದು ಆಗಬೇಕಾಗಿರೋದು ಎಷ್ಟು? ಕೇವಲ 40 ದಿನ. ಅಧಿವೇಶನ ಜಾರಿಯಲ್ಲಿದ್ದಾಗ ಸಂಸತ್ನ ಸದಸ್ಯರನ್ನ ಬಂಧಿಸಲು ಬರುವುದಿಲ್ಲ. ಜೊತೆಗೆ ಅಧಿವೇಶನ ಆರಂಭವಾಗುವ 40 ದಿನದ ಮುಂಚೆ ಮತ್ತು ಅಧಿವೇಶನ ಮುಕ್ತಾಯವಾದ 40 ದಿನದ ನಂತರದವರೆಗೂ ಕೂಡ ನೀವು ಆತನನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಯಾಕೆ 40 ದಿನ ಬರೋದ್ರು? ಸಂಸತ್ ಸದಸ್ಯರು ಸಂಸತ್ನ ಕಲಾಪದಲ್ಲಿ ಭಾಗವಹಿಸಬೇಕಾದ್ರೆ ಅವರಿಗೆ ವಿಷಯದ ಕಲೆಕ್ಷನ್ ಮಾಡಬೇಕಾಗಿರ್ತೈತಿ. ನಾನು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ವಿಷಯದ ಬಗ್ಗೆ ಆನ್ಸರ್ ಮಾಡಬೇಕು, ಯಾವ ವಿಷಯದ ಬಗ್ಗೆ ಗಮನ ಸೆಳಿಬೇಕು ಅನ್ನೋದನ್ನ ರೆಡಿ ಮಾಡ್ಕೊಳಕ್ ಮಿನಿಮಮ್ 40 days ಬೇಕು. ಹೌದಾ? ಅದರ ಸಲುವಾಗಿ ಮುಂಚಿತವಾಗಿ 40 ದಿನ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಆಮೇಲೆ ಮುಗಿದ ನಂತರ 40 ದಿನ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಹೀಗಾಗಿ ಸ್ಟೇಟ್ಮೆಂಟ್ ಸಿ ರಾಂಗ್. ಎದಕ್ ರಾಂಗ? ಅಲ್ಲಿ ಬರ್ದಾರ ಅವ್ರು 60 ದಿನ ಅಂತೇಳಿ, ಅದಕ್ಕೆ ರಾಂಗ. 40 ದಿನ ಬರ್ದಿದ್ರು ಅಂದ್ರೆ ಸರಿ ಅದು. ಹೌದಾ? 60 ದಿನ ಬರ್ದಾರ, ಅದಕ್ಕೆ ತಪ್ಪ. ಗೊತ್ತಿರಬೇಕು. ಇನ್ನೊಂದು ಐತಿ. ಏನು? ನೋ ಪರ್ಸನ್ ಕ್ಯಾನ್ ಬಿ ಅರೆಸ್ಟೆಡ್ ಅಂಡ್ ನೋ ಲೀಗಲ್ ಪ್ರೊಸೆಸ್ ಸಿವಿಲ್ ಆರ್ ಕ್ರಿಮಿನಲ್ ಕ್ಯಾನ್ ಬಿ ಸರ್ವ್ಡ್ ವಿದ್ ಇನ್ ದಿ ಪ್ರಿನ್ಸಿಪ್ ಆಫ್ ಹೌಸ್ ವಿದೌಟ್ ದಿ ಪರ್ಮಿಷನ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್. ನಾವ್ ಹೇಳಿವಲ್ಲ ಏನಂತ ಹೇಳಿ, ಯಾವುದೇ ಒಬ್ಬ ಸಂಸತ್ನ ಸದಸ್ಯನ ವಿರುದ್ಧ ನ್ಯಾಯಿಕ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಕ್ ಬರೋದಿಲ್ಲ. ಯಾವ್ದ್ರ ಸಲುವಾಗಿ? ಆತ ಸಂಸತ್ನ ಪರಿಸರದಲ್ಲಿದ್ದಾಗ ಸಂಸತ್ನ ಸದನಗಳ ಅಧ್ಯಕ್ಷರುಗಳ ಅನುಮತಿ ಇಲ್ಲದೆ ಆತನ ವಿರುದ್ಧ ಲೀಗಲ್ ಆಕ್ಷನ್ ಅನ್ನ ತಗೊಳಕ್ ಬರೋದಿಲ್ಲ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕೂಡ ಸರಿ. ಏನ್ ಬರ್ದವರು? ನೋ ಪರ್ಸನ್ ಕ್ಯಾನ್ ಬಿ ಅರೆಸ್ಟೆಡ್ ಅಂಡ್ ನೋ ಲೀಗಲ್ ಆಕ್ಷನ್ ಸಿವಿಲ್ ಆರ್ ಕ್ರಿಮಿನಲ್. ಅಂದ್ರೆ ನೀವು ಆತ ಸಂಸತ್ನ ಪರಿಸರದಲ್ಲಿ ಅರೆಸ್ಟ್ ಮಾಡಕ್ ಬರೋದಿಲ್ಲ ಅಂತಂದ್ರೆ ನೀವು ಸಿವಿಲ್ ಅರೆಸ್ಟ್ ಮಾಡ್ರಿ, ಕ್ರಿಮಿನಲ್ ಅರೆಸ್ಟ್ ಮಾಡ್ರಿ, ಅದು ಏನು ಸಂಬಂಧ ಬರೋದಿಲ್ಲ. ಅದನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಯಾಕೆ ಮಾಡಕ್ ಬರೋದಿಲ್ಲ? ಅವ ಸಂಸತ್ನ ಪರಿಸರದಲ್ಲಿ ಅದಾನ. ಹಾಗಾದ್ರೆ ಅರೆಸ್ಟ್ ಮಾಡ್ಬೇಕಾದ್ರೆ ಏನ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು? ಅರೆಸ್ಟ್ ಮಾಡಬೇಕು ಅಂತಂದ್ರೆ ನೀವು ಯಾವ ಸದನದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿರುತ್ತೆ, ಲೋಕಸಭೆಯ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿರುತ್ತೆ, ರಾಜ್ಯಸಭೆಯ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿರುತ್ತೆ, ಆ ಸದನಗಳ ಪೀಠಾಸೀನ ಅಧಿಕಾರಿಗಳ ಪರ್ಮಿಷನ್ ತಗೋಬೇಕು. ಅಂದ್ರೆ ಸಭಾಪತಿ ಪರ್ಮಿಷನ್ ತಗೋಬೇಕು, ಇಲ್ಲ ಅಂತಂದ್ರೆ ಅಧ್ಯಕ್ಷರ ಪರ್ಮಿಷನ್ ತಗೋಬೇಕು. ಆತ ರಾಜ್ಯಸಭೆಯ ಸದಸ್ಯ ಆಗಿದ್ರ ಅಂದ್ರೆ ಅಧ್ಯಕ್ಷನ ಪರ್ಮಿಷನ್ ತಗೋಬೇಕು. ಲೋಕಸಭೆ ಸದಸ್ಯ ಆಗಿದ್ದ ಅಂತಂದ್ರೆ ಸ್ಪೀಕರ್ನ ಪರ್ಮಿಷನ್ ತಗೋಬೇಕು. ಹೀಗಾಗಿ ಈ ಸ್ಟೇಟ್ಮೆಂಟ್ ಹೇಳಿಕೆ ಡಿ ಸರಿ ಆಕೈತಿ. ನೋ ಪರ್ಸನ್ ಕ್ಯಾನ್ ಬಿ ಅರೆಸ್ಟೆಡ್ ಅಂಡ್ ನೋ ಲೀಗಲ್ ಪ್ರೊಸೆಸ್ ಕ್ಯಾನ್ ಬಿ ಸರ್ವ್ಡ್ ವಿದ್ ಇನ್ ದಿ ಪ್ರಿಸಿಂಕ್ಟ್ ಅಂತ ಕರೀತಾರೆ. ಪ್ರಿಸಿಂಕ್ಟ್ ಅಂದ್ರೆ ಆವರಣ. ಸ್ವಲ್ಪ ನಮ್ಮ ಪ್ರೊನೌನ್ಸಿಯೇಷನ್ ಹಂಗಾಗ್ತವೆ. ಈ ಆವರಣ, ಯಾಕಂದ್ರೆ ಉತ್ತರ ಕನ್ನಡದವರಿಗೆ ಪಟ್ನ ನಾಲಿಗೆ ಒಳ ಇಂಗ್ಲಿಷ್ ಮಾತಾಡೋದಂದ್ರೆ ಸ್ವಲ್ಪ ನಾಲಿಗೆ ಒಳಂಗಿಲ್ಲ. ಅದು ಇರ್ಲಿ, ನಾನು ತಪ್ಪನ ಮುಚ್ಕೊಳತ್ತೀನಿ ಅಂತೇಳಿ ಈ ರೀತಿ ಮುಚ್ಕೊಳತ್ತೀನಿ ಅಂತಲ್ಲ, ಅದು ಇರ್ತವೆ. ನನಗೆ ಕೆಲವೊಂದಿಷ್ಟು ಪದಗಳ ಉಚ್ಚಾರಣೆ ಅಷ್ಟು ಸರಿ ಇದನ್ನಾಗೋದಿಲ್ಲ. ಹೋಗ್ಲಿ. ಸಂಸತ್ನ ಪರಿಸರದಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಸಂಸತ್ ಸದಸ್ಯನಾಗಿರ್ಬೇಕಾ,
ಅದು ಬಿಟ್ಟು ನಾನು ಅಲ್ಲಿ ಹೋಗಿ ಮರ್ಡರ್ ಮಾಡಿ ಸಂಸತ್ನ ಆವರಣದಲ್ಲಿ ಕುತ್ಕೊಂಡಿ ಅಂತಂದ್ರೆ ಹೋಗಲಿ ಹೋಗಿ ಏನೋ ಸದನದ ಅಧ್ಯಕ್ಷರ ಪರ್ಮಿಷನ್ ತಗೊಂಬರಗತ್ತೆ ಪೊಲೀಸರಿಗೆ ಹೇಳ್ಕೊತ ಕೂತ್ನಿ ಅಂದ್ರೆ ಗುಮ್ತಾರ ಅವ್ರ ನಾನು ಯಮನೆ ಅದು ಬನ್ನಿ ನಾ ಯಾರು ಪರ್ಮಿಷನ್ ತಗೋಬೇಕು ನನಗೆ ಗೊತ್ತೈತಿ ತಗೊಂಡೇನಿ ಬಾತ ನಾವು ಹೌದಾ ಅದಾಗಬಾರ್ದು ಏನಾಗಬಾರ್ದು ಯಾವುದೇ ಒಬ್ಬ ವ್ಯಕ್ತಿ ಅಂದಾಗ ಇಲ್ಲಿ ಸಂಸತ್ನ ಸದಸ್ಯ ಅಂತೇಳಿ ಕನ್ಸಿಡರ್ ಅದು ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರೆ ಕ್ಯಾಶುವಲ್ ಆಗಿ ನಾರ್ಮಲ್ ಪರ್ಸನ್ ಅಂತ ತಗೊಳ್ಳೋದಂತಲ್ಲ ಹೌದಾ ನಾನು ಮರ್ಡರ್ ಮಾಡಿ ಹೋಗಿ ಸಂಸತ್ನ ಆವರಣದಲ್ಲಿ ಗೇಟ್ ಮುಂದೆ ಕೂತ್ನಿ ಅಂತಂದ್ರೆ ಅಲ್ಲಿ ಒಳಗೆ ಪರ್ಮಿಷನ್ ತಗೊಂಬರಗತ್ತೆ ಅಣ್ಣ ಈಗ ಒಂದ್ ಸ್ವಲ್ಪ ಬಾಯಿಲಿ ಕರ್ಕೊಂಡೋಗಿ ಗುಮ್ತಾರ ಅವ್ರು ಹೌದಾ ಅದಿಲ್ಲ ಎಂಪಿಗಳಿಗೆ ಮಾತ್ರ ಈ ರಕ್ಷಣೆ ನೆನಪಲ್ಲಿರ್ಲಿ ವಿದೌಟ್ ಪರ್ಮಿಷನ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್ ಯು ಕ್ಯಾನ್ ನಾಟ್ ಅರೆಸ್ಟ್ ದಿ ಪರ್ಸನ್ ಆಫ್ ಯು ಕ್ಯಾನ್ ನಾಟ್ ಅರೆಸ್ಟ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಇನ್ ಪ್ರಿಸಿಂಕ್ಟ್ಸ್ ಆಫ್ ದಿ ಪಾರ್ಲಿಮೆಂಟ್ ಇದು ಗೊತ್ತಿರಬೇಕು ಹೌದಾ ಹೀಗಾಗಿ ಎ ಅಂತಕ್ಕಂಥ ಸ್ಟೇಟ್ಮೆಂಟು ಸರಿ ಆಗ್ತೈತಿ ಡಿ ಅಂತಕ್ಕಂಥ ಸ್ಟೇಟ್ಮೆಂಟು ಸರಿ ಆಗ್ತೈತಿ ಉಳ್ಕಾದ ಸ್ಟೇಟ್ಮೆಂಟು ಸರಿ ಆಗೋದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಎ ಮತ್ತು ಡಿ ಸರಿ ಇವು ಪ್ರತಿ ಸಲ ಎಕ್ಸಾಮ್ಗೆ ಬರವೆ ಗೊತ್ತಿರಬೇಕು ಈ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಇವುಗಳನ್ನ ನಾವು ಸರಿಯಾಗಿ ಆನ್ಸರ್ ಮಾಡಬಹುದು ಆಯ್ತಾ ಇನ್ನು ಒಂದು ಉಳಿದೈತಿ ಆರ್ಟಿಕಲ್ 105 ಉಪಬಂಧ 4 ಅದೇನ್ ಹೇಳ್ತೈತಿ ಅನ್ನೋದು ನೋಡೋಣ ಏನ್ ಹೇಳ್ತೈತಿ ದ ಪ್ರೊವಿಷನ್ ಆಫ್ ದಿ ಕ್ಲಾಸ್ 1 and 2 and 3 ಶಾಲ್ ಅಪ್ಲೈ ಇನ್ ರಿಲೇಷನ್ ಟು ದಿ ಪರ್ಸನ್ ಹೂ ಬೈ ವರ್ಚ್ಯೂ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ have the right to speak in and otherwise to take a part in proceedings of a house of the parliament or any committee thereof as they apply in relation to members of the parliament. ಇಲ್ಲಿ ಒಂದು ವಿಶೇಷವಾದ ವರದಿ ಬಗ್ಗೆ ಹೇಳ್ತಾರೆ ಅವರು ಏನಂತೇಳಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಹಾದಿಯ ಮೂಲಕ ಯಾರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಹಾದಿಯ ಮೂಲಕ ಯಾರು ಸಂಸತ್ನಲ್ಲಿ ಮಾತನಾಡುವ ಸಂಸತ್ನ ಕಮಿಟಿಗಳಲ್ಲಿ ಭಾಗವಹಿಸುವ ಕಮಿಟಿಯ ಮೆಂಬರ್ ಆಗುವ ಮತ್ತು ಏನು ಇಷ್ಟೇ ಮಾತನಾಡುವ ಮತ್ತು ಸಂಸತ್ನಲ್ಲಿ ಕಲಾಪಗಳಲ್ಲಿ ಭಾಗವಹಿಸುವ ಜೊತೆಗೆ ಕಮಿಟಿಗಳಲ್ಲಿ ಮೆಂಬರ್ಶಿಪ್ ಆಗುವ ಸಂಸತ್ನ ಸಮಿತಿಗಳಲ್ಲಿ ಕಮಿಟಿ ಅಂದ್ರೆ ಇಟ್ ಮೀನ್ಸ್ ಸಮಿತಿ ಸಂಸತ್ ಸಮಿತಿಗಳಲ್ಲಿ ಸದಸ್ಯನಾಗುವ ಅರ್ಹತೆಯನ್ನ ಯಾರು ಹೊಂದಿರ್ತಾರೋ ಅವರಿಗೆಲ್ಲರಿಗೂ ಈ ಪ್ರೈವಿಲೇಜಸ್ಗಳು ಯಾವ ಈಗ ಮ್ಯಾಗ ಹೇಳಿಲ್ಲ ಬಂಧಿಸಲು ಬರುವುದಿಲ್ಲ ಮಾತನಾಡುವ ಅಧಿಕಾರ ಅವು 1, 2, 3 ಅದ ಬರೀತಾರೆ ಪ್ರೊವಿಷನ್ ಆಫ್ ಕ್ಲಾಸಸ್ 1, 2 and 3 ಶಾಲ್ ಅಪ್ಲೈ ಇನ್ ರಿಲೇಷನ್ ಅಂತ ಬರೀತಾರೆ ಯಾರಿಗೆ ಅಪ್ಲೈ ಆಗ್ತಾವ ಅಂತಂದ್ರೆ ಯಾರು ಸಂಸತ್ನಲ್ಲಿ ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾರೋ ಸಂಸತ್ನ ಕಲಾಪಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರ್ತಾರೋ ಜೊತೆಗೆ ಸಂಸತ್ನ ಸಮಿತಿಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಇದು ಅನ್ವಯ ಆಗ್ತೈತಿ ಯಾವುದು ಮ್ಯಾಗ ಹೇಳಿರ್ತಕ್ಕಂಥ ಪ್ರೈವಿಲೇಜಸ್ಗಳು ಇಮ್ಯುನಿಟೀಸ್ಗಳು ಅವ್ರೆಲ್ಲರಿಗೂ ಅನ್ವಯ ಆಗ್ತೈತಿ ಹಂಗಾದ್ರ ಇದು ಯಾರನ್ನ ಬಳ ಮಾಡಿ ತೋರ್ಸಾಕೈತೈತಿ ಆರ್ಟಿಕಲ್ 105 ಉಪಬಂಧ 4 ಯಾರನ್ನ ಬಳ ಮಾಡಿ ತೋರ್ಸಾಕೈತೈತಿ ಯಾರಿಗೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಇಮ್ಯುನಿಟಿಗಳು ಸಿಗ್ತಾವು ಅಂತೇಳಿ ಹೇಳಾಕತೈತಿ ಎಂಪಿಗಳಿಗಂತೂ ಸಿಗ್ತಾವು ಆದ್ರೆ ಇನ್ನೊಬ್ಬ ವ್ಯಕ್ತಿ ಇದನ್ನ ಅವನಿಗೂ ಕೂಡ ಸಿಗ್ತಾವು ಅಂತ ಹೇಳಾಕತೈತಿ ಆ ವ್ಯಕ್ತಿ ಯಾರಪ್ಪ ಅಂತಂದ್ರ ಅಟಾರ್ನಿ ಜನರಲ್ ಆರ್ಟಿಕಲ್ 76 ಹೇಳ್ತೈತಿ ಭಾರತಕ್ಕೆ ಒಬ್ಬ ಅಟಾರ್ನಿ ಜನರಲ್ ಇರಲೇಬೇಕು ಆತನಿಗೆ ಅಧಿಕಾರಗಳನ್ನ ಕೊಟ್ಟರು ಏನಂತ ಹೇಳಿ ಸಂಸತ್ನ ಸದಸ್ಯನಲ್ಲದ ಒಬ್ಬ ವ್ಯಕ್ತಿ ಸಂಸತ್ನ ಕಲಾಪಗಳಲ್ಲಿ ಭಾಗವಹಿಸಬಹುದು ಸಂಸತ್ನ ಸಮಿತಿಗಳಲ್ಲಿ ಭಾಗವಹಿಸಬಹುದು ಆದ್ರೆ ಮತದಾನ ಮಾಡುವಂತಿಲ್ಲ ಅಂತೇಳಿ ಅಟಾರ್ನಿ ಜನರಲ್ ಬಗ್ಗೆ ಹೇಳುವಾಗ ನಾವು ಹೇಳಿವಿ ಹೌದಾ ಈಗ ಈ ಆರ್ಟಿಕಲ್ 105 ಉಪಬಂಧ 4 ಅವನಿಗೂ ಬಳ ಮಾಡಿ ತೋರ್ಸಕೈತೈತಿ ಇವನಿಗೂ ಕೂಡ ಯಾರಿಗೂ ಅಟಾರ್ನಿ ಜನರಲ್ ಈತನಿಗೂ ಕೂಡ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ರಕ್ಷಣೆಗಳು ಅಧಿಕಾರಗಳು ಸಿಗ್ತಾವು ಅಂತ ಅರ್ಥ ಆಯ್ತಾ ಯಾರನ್ನ ಬಳ ಮಾಡಿ ತೋರ್ಸಕೈತೈತಿ ಬೈ ವರ್ಚ್ಯೂ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರೀತಾರೆ ಈ ಸಂವಿಧಾನದ ಮೂಲಕ ನಾವು ಯಾರಿಗೆ ಅಧಿಕಾರ ಕೊಟ್ಟಿವಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಕ್ಕೆ ಪಾರ್ಲಿಮೆಂಟ್ ನಲ್ಲಿ ಕಲಾಪಗಳಲ್ಲಿ ಭಾಗವಹಿಸಕ್ಕೆ ಪಾರ್ಲಿಮೆಂಟ್ ನ ಸಮಿತಿಗಳ ಸದಸ್ಯನಾಗಕ್ಕೆ ಯಾರ್ಯಾರಿಗೆ ಅಧಿಕಾರವನ್ನು ಕೊಟ್ಟಿವೋ ಅವರೆಲ್ಲರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಇಮ್ಯುನಿಟಿಗಳು ಸಿಗುತ್ತಾವು ಅಂತ ಹೇಳ್ತೈತೆ ಅದು ಹಂಗಾದ್ರೆ ಸಂಸತ್ನಲ್ಲಿ ಮಾತನಾಡುವ ಅಧಿಕಾರ ಯಾರಿಗೈತಿ ಎಂಪಿಗೆ ಐತಿ ಸಂಸತ್ನ ಕಲಾಪಗಳಲ್ಲಿ ಮಾತನಾಡುವ ಅಧಿಕಾರ ಎಂಪಿಗೆ ಐತಿ ಸಂಸತ್ನ ಸಮಿತಿಗಳಲ್ಲಿ ಭಾಗವಹಿಸುವ ಅಧಿಕಾರ ಎಂಪಿಗೆ ಐತಿ ಜೊತೆಗೆ ಇನ್ನೂ ಒಬ್ಬ ವ್ಯಕ್ತಿ ಇದ್ದಾನೆ ಸಂಸತ್ನ ಸದಸ್ಯನಲ್ಲದಿದ್ದರೂ ಕೂಡ ಸಂಸತ್ನ ಎಲ್ಲ ಭಾಗಗಳಲ್ಲಿ ಭಾಗವಹಿಸುವ ಅಧಿಕಾರ ಅವನಿಗೈತಿ ಮಾತನಾಡುವ ಅಧಿಕಾರ ಐತಿ ಸಮಿತಿಗಳಲ್ಲಿ ಸದಸ್ಯನಾಗುವ ಅಧಿಕಾರ ಐತಿ ಆ ವ್ಯಕ್ತಿ ಯಾರಪ್ಪ ಅಂತಂದ್ರ ಅಟಾರ್ನಿ ಜನರಲ್ ಅಂದ್ರ ಸಂವಿಧಾನದ ಕಲಂ 105 ಉಪಬಂಧ 4 ಆತನಿಗೂ ಕೂಡ ರಕ್ಷಣೆ ಕೊಡುವ ಸಲುವಾಗಿ ಬರೋದ್ರು ಅದನ್ನ 105 ಉಪಬಂಧ 1, 2, 3ರಲ್ಲಿ ಹೇಳಿರ್ತಕ್ಕಂಥ ಎಲ್ಲಾ ರಕ್ಷಣೆಗಳು ಆತನಿಗೂ ಕೂಡ ಸಿಗುತ್ತವೆ ಈಗ ನಾನು ಅಟಾರ್ನಿ ಜನರಲ್ ಅದನ್ನಿ ಮರ್ಡರ್ ಮಾಡಿ ಬಂದು ನನ್ನ ವಿರುದ್ಧ ಸಿವಿಲ್ ಕೇಸ್ ದಾಖಲೆ ಮಾಡ್ಯಾರೋ ಸಿವಿಲ್ ನಲ್ಲಿ ನಾ ಯಾರಿಗೋ ಒಂದಿಷ್ಟು ದುಡ್ಡನ್ನು ಕೊಡಬೇಕಾಗಿತ್ತು ಕೊಡ್ರಿ ಅಂತ ಕೋರ್ಟ್ ಆರ್ಡರ್ ಮಾಡೈತಿ ಕೋರ್ಟ್ ಆರ್ಡರ್ ಮಾಡಿದ ತಕ್ಷಣ ನಾನು ಸಂಸತ್ ಅಧಿವೇಶನ ಸ್ಟಾರ್ಟ್ ಆಗೈತಿ ಅವಾಗ ನನ್ನನ್ನು ಏನ್ ಮಾಡಕ್ ಬರೋದಿಲ್ಲ 40 ದಿನ ಬಂಧಿಸಕ್ ಬರೋದಿಲ್ಲ ನಾನು ಅಟಾರ್ನಿ ಜನರಲ್ ಆದಾಗ 40 ದಿನ ಬಂಧನೆಗೆ ಒಳಪಡೋದಿಲ್ಲ ಯಾಕೆ ಬಂಧನೆಗೆ ಒಳಪಡೋದಿಲ್ಲ ಆರ್ಟಿಕಲ್ 105 ಉಪಬಂಧ 3ರಲ್ಲಿ ಪಾರ್ಲಿಮೆಂಟ್ ತಂಬತಕ್ಕಂಥ ಕಾನೂನು ಹೇಳ್ತೈತಿ 40 ದಿನ ಸಂಸತ್ನ ಅಧಿವೇಶನಕ್ಕೂ ಮುಂಚೆ ನನ್ನನ್ನು ಬಂಧನೆ ಮಾಡಕ್ ಬರೋದಿಲ್ಲ 40 ದಿನ ಸಂಸತ್ನ ಅಧಿವೇಶನ ಮುಗಿದ ನಂತರ ಬಂಧನೆ ಮಾಡಕ್ ಬರೋದಿಲ್ಲ
ಈ ರೀತಿಯಾಗಿರ್ತಕ್ಕಂಥ ಇಮ್ಯುನಿಟಿಗಳು ಕೂಡ ಸಂಸತ್ನ ಸದಸ್ಯನಲ್ಲದ ಒಬ್ಬ ವ್ಯಕ್ತಿಗೆ ಸಿಗ್ತೈತಿ. ಅದು ಯಾವ ವ್ಯಕ್ತಿಪ್ಪ ಅಂತಂದ್ರ ಅಟಾರ್ನಿ ಜನರಲ್. ಇಲ್ಲಿ ಐತಿ ನೋಡಿ ಚೀಸ್. ಯಾರಿಗೆ ಸಿಗೋದಿಲ್ಲ, ರಾಷ್ಟ್ರಪತಿಗೆ ಸಿಗೋದಿಲ್ಲ, ಆದ್ರೆ ಅಟಾರ್ನಿ ಜನರಲ್ ಸಿಗ್ತವೆ. ಯು ಕ್ಯಾನ್ ನಾಟ್ ಡಿಟೈನ್ ದಿ ಅಟಾರ್ನಿ ಜನರಲ್ ವೆನ್ ದ ಸೆಷನ್ ಈಸ್ ಆನ್ ಗೋಯಿಂಗ್. ಚೀಸ್ ಐತಲ್ಲ, ಇರ್ಲಿ, ಇದು ಗೊತ್ತಿರಬೇಕು. ಇದೇ ವಿಶೇಷ ಇರೋದು. ಫಿಯರ್, ಯಾರದೇ ಭಯ ಇಲ್ಲದೆ ಮಾತನಾಡಬೇಕು. ಆ ಅಧಿಕಾರ ಆರ್ಟಿಕಲ್ 105 ಉಪಬಂಧ 1 ಕೊಡ್ತೈತಿ. ಎಲ್ಲಿ ಮಾತಾಡಕ? ಪಾರ್ಲಿಮೆಂಟ್ನಾಗ. ಸಿಕ್ಕಂಗಲ್ಲ. ಅವ್ ಮಾತನಾಡಿದಕ್ಕೆ ರಕ್ಷಣೆಯನ್ನು ಕೊಡ್ತೈತಿ. ಯಾವ್ದು? ಆರ್ಟಿಕಲ್ 105 ಉಪಬಂಧ 2. ಅರೆಸ್ಟ್ ಮಾಡಕ್ ಬರೋದಿಲ್ಲ. ಅವ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದಕ್ಕೆ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಇನ್ನ ಆರ್ಟಿಕಲ್ 105 ಉಪಬಂಧ 3 ಹೇಳ್ತೈತಿ, 40 ದಿನ ಮುಂಚಿತವಾಗಿಯೂ 40 ದಿನ ನಂತರದಲ್ಲಿಯೂ ನೀವು ಆತನನ್ನ ಸಿವಿಲ್ ಅರೆಸ್ಟ್ ಮಾಡಕ್ ಬರೋದಿಲ್ಲ, ಕ್ರಿಮಿನಲ್ ಅರೆಸ್ಟ್ ಮಾಡ್ಬೇಕು. ಜೊತೆಗೆ ಆವರಣದಲ್ಲಿ, ಸಂಸತ್ನ ಆವರಣದಲ್ಲಿ ಸಂಸತ್ ಸದಸ್ಯನನ್ನ ಪರ್ಮಿಷನ್ ಇಲ್ಲದೆ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಯಾರ ಪರ್ಮಿಷನ್ ಬೇಕು? ಪೀಠ ಆಸೀನ ಅಧಿಕಾರಿಗಳು, ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಟ್ ಹೌಸಸ್, ಅವರ ಪರ್ಮಿಷನ್ ಇಲ್ಲದೆ ನೀವು ಏನ್ ಮಾಡಕ್ ಬರೋದಿಲ್ಲ? ಅರೆಸ್ಟ್ ಮಾಡಕ್ ಬರೋದಿಲ್ಲ. ಇನ್ನ ಈ ಎಲ್ಲಾ ರಕ್ಷಣೆಗಳು ಎಂಪಿಗಳಿಗೆ ಸಿಗ್ತಾವಲ್ಲ, ಹಂಗ ಯಾವ ವ್ಯಕ್ತಿ ಸಂವಿಧಾನದ ಮೂಲಕ ಸಂಸತ್ನಲ್ಲಿ ಮಾತನಾಡುವ, ಸಂಸತ್ ಕಲಾಪಗಳಲ್ಲಿ ಭಾಗವಹಿಸುವ, ಆಮೇಲೆ ಸಂಸತ್ನ ಸಮಿತಿಗಳಲ್ಲಿ ಸದಸ್ಯನಾಗುವ ಅರ್ಹತೆಯನ್ನು ಪಡೆದಲ್ಲ, ಅವಂಗೂ ಕೂಡ ಸಿಗ್ತಾವ. ಆ ವ್ಯಕ್ತಿ ಯಾರು? ಆರ್ಟಿಕಲ್ 76 ಪ್ರಕಾರ ಆ ವ್ಯಕ್ತಿ ಹೆಸರು ಅಟಾರ್ನಿ ಜನರಲ್. ಆ ಪದವಿಯ ಹೆಸರು ಅಟಾರ್ನಿ ಜನರಲ್. ಭಾರತ ಸರ್ಕಾರದ ಉನ್ನತ ನ್ಯಾಯಿಕ ಅಧಿಕಾರಿ. ಆತನಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಸೌಕರ್ಯಗಳು ಸಿಗ್ತಾವ. ಗೊತ್ತಿರಬೇಕು. ಹೌದಾ? ಇದು ಮಾಹಿತಿ ಯಾವ್ದ್ರ ಬಗ್ಗೆ? ಆರ್ಟಿಕಲ್ 105 ಬಗ್ಗೆ ಗೊತ್ತಿರ್ಬೇಕು ನಮಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ. ತಪ್ಪಾಗಿತ್ತು ಅಂತಂದ್ರೂ ವಾಟ್ಸ್ಆಪ್ ನಂಬರ್ ಹಾಕಿರ್ತೀವಿ ಕೆಳಗೆ, ಅದಕ್ಕೆ ಹೇಳ್ರಿ ಸರ್ ಇಂಥದೊಂದು ಪಾಯಿಂಟ್ ತಪ್ಪಾಗೈತಿ ಅಂತೇಳಿ. ಇರ್ಲಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ, ಎಂಜಾಯ್ ಮಾಡ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಟಿಕಲ್ 106 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿ ಓದ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.